ನಮಸ್ಕಾರ. ನಾನು ಡಾಕ್ಟರ್ ಲಲಿತಾಂಬ ಎನ್.ಆರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿವಸ ನಾನು ಅಂತಿಮ BA ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಕಾದಂಬರಿ ಪ್ರಕಾರದ ಪರಿಚಯವನ್ನು ಮಾಡಿಕೊಡ್ತೇನೆ. ಐಚ್ಛಿಕ ಕನ್ನಡ ಸುವರ್ಣ ಕನ್ನಡ ಪತ್ರಿಕೆ 8ರಲ್ಲಿ ತೌಲನಿಕ ಅಧ್ಯಯನ, ಆತ್ಮಕಥನ ಮತ್ತು ಕಾದಂಬರಿಯನ್ನು ನೀವು ಕಲಿತಾ ಇದ್ದೀರಿ. ಕಾದಂಬರಿಯಲ್ಲಿ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಹನೂರು ಕೃಷ್ಣಮೂರ್ತಿಯವರು ರಚಿಸಿರುವಂತಹ ಕೃತಿಯನ್ನು ನಿಮಗೆ ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಈ ಕಾದಂಬರಿಯ ಒಂದು ಪರಿಚಯವನ್ನು, ವಸ್ತುವಿನ್ಯಾಸವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿಯ ಪ್ರಕಾರವೊಂದು ಯಾವ ರೀತಿ ವಿಕಾಸವಾಯಿತು, ಅದು ಕಾಲಕಾಲಕ್ಕೆ ಹೇಗೆ ಒಂದು ಬೆಳೆದು ಬಂತು ಅನ್ನುವಂಥದ್ದನ್ನು, ಅದರ ವಸ್ತು ವಿನ್ಯಾಸ ತಂತ್ರಗಳಲ್ಲಿ ಆದಂಥ ಬದಲಾವಣೆಗಳು, ಇವೆಲ್ಲವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಕಾದಂಬರಿ ಅಜ್ಞಾತನೊಬ್ಬನ ಆತ್ಮಚರಿತ್ರೆಗೆ ಒಂದು ಮುನ್ನುಡಿಯಾಗಿ ಕನ್ನಡ ಕಾದಂಬರಿಗಳ ಒಂದು ಚರಿತ್ರೆಯನ್ನು, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅದು ಹೇಗೆ ಬೆಳೆದು ಬಂತು ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಈ ಕನ್ನಡ ಕಾದಂಬರಿಯ ಪ್ರಕಾರ ಈ 100 ವರ್ಷಗಳಿಗೂ ಮಿಕ್ಕ ಒಂದು ದೊಡ್ಡ ಇತಿಹಾಸವನ್ನೇ ಹೊಂದಿದೆ. ಅಪಾರವಾದಂತಹ ಕನ್ನಡ ಕಾದಂಬರಿಕಾರರು, ಅತ್ಯುತ್ತಮವಾದಂತಹ ಅನೇಕ ಕಾದಂಬರಿಗಳು, ಹಲವಾರು ವೈವಿಧ್ಯಮಯವಾದಂತಹ ವಸ್ತು ವಿನ್ಯಾಸ ತಂತ್ರಗಳನ್ನು ಒಳಗೊಂಡಂತಹ ಕಿರು ಕಾದಂಬರಿಗಳು, ಬೃಹತ್ ಕಾದಂಬರಿಗಳು ಕನ್ನಡದಲ್ಲಿ ಬಂದಿವೆ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಅನೇಕ ಕಾದಂಬರಿಗಳು ಅನ್ಯ ಭಾಷೆಗಳಿಗೆ ಅವು ಭಾಷಾಂತರಗೊಂಡಿವೆ. ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿವೆ. ಈ ಕಾದಂಬರಿಯ ಪ್ರಕಾರ ಪ್ರಾಚೀನ ಕನ್ನಡದಲ್ಲಾಗಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಾಗಲಿ ಈ ಪ್ರಕಾರ ನಾವು ಕಂಡಿದ್ದಲ್ಲ. ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ವಿಶೇಷವಾಗಿ ನಡೆದ ಸಂದರ್ಭದಲ್ಲಿ ಅದುವರೆಗೂ ಕನ್ನಡದಲ್ಲಿ ಇರದೇ ಇದ್ದಂತಹ ಅನೇಕ ಹೊಸ ಹೊಸ ಸಾಹಿತ್ಯ ಅಭಿವ್ಯಕ್ತಿಯ ಪ್ರಕಾರಗಳನ್ನು ನಾವು ಕಂಡ್ವು. ಅಂಥವುಗಳನ್ನು ನಮ್ಮ ಕನ್ನಡದಲ್ಲಿಯೂ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಹೋದ್ವು. ಹಾಗಾಗಿ ಆಧುನಿಕ ಕನ್ನಡ ಸಾಹಿತ್ಯವು ಅನೇಕ ವಿಭಿನ್ನವಾದಂಥ ಪ್ರಕಾರಗಳಲ್ಲಿ ಬೆಳೀತಾ ಬಂತು. ಬಹಳ ಮುಖ್ಯವಾಗಿ ಕಾವ್ಯ ಒಂದು ವಿಶಿಷ್ಟವಾದಂತಹ ಸ್ವರೂಪವನ್ನು ಪಡೆದು ರೊಮ್ಯಾಂಟಿಕ್ ಅಥವಾ ನವೋದಯ, ಪ್ರಗತಿಶೀಲ, ನವ್ಯ, ನವ್ಯೋತ್ತರ, ದಲಿತ, ಬಂಡಾಯ, ಮುಸ್ಲಿಂ ಸಂವೇದನೆ, ಸ್ತ್ರೀವಾದಿ, ಹೀಗೆ ಹಲವು ಮಜಲುಗಳನ್ನು ಪಡಿತಾ ಬೆಳೆದಂತಹ ಈ ಒಂದು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಥಾ ಸಾಹಿತ್ಯ, ಕಾದಂಬರಿ, ಆತ್ಮಚರಿತ್ರೆಗಳು, ಜೀವನ ಚರಿತ್ರೆ, ಹಾಗೆಯೇ ಪ್ರವಾಸ ಕಥನಗಳಿರಬಹುದು, ಪ್ರಬಂಧ ಒಂದು ವಿಶಿಷ್ಟ ಪ್ರಕಾರ ಇರಬಹುದು, ನಾಟಕಗಳಿರಬಹುದು, ಈ ಎಲ್ಲ ಗದ್ಯ ಪ್ರಕಾರಗಳು ಕೂಡ ವಿಶೇಷವಾಗಿ ಬೆಳೀತಾ ಬಂತು. ಒಂದು ಕಡೆಗೆ ಪದ್ಯ ಪ್ರಕಾರಗಳು, ಮತ್ತೊಂದು ಕಡೆಗೆ ಗದ್ಯ ಪ್ರಕಾರಗಳು. ಈ ಪದ್ಯ ಪ್ರಕಾರಗಳಲ್ಲಿಯೂ ಕೂಡ ನಿಮಗೆ ಭಾವಗೀತೆಗಳಿರಬಹುದು, ಸುನೇತಗಳಿರಬಹುದು, ಖಂಡಕಾವ್ಯಗಳಿರಬಹುದು, ಕಥನ ಕವಿತೆಗಳಿರಬಹುದು, ಮತ್ತು ಪ್ರಘಾತಗಳಿರ್ಬೋದು, ಹೀಗೆ ವೈವಿಧ್ಯಮಯವಾದ, ಜೊತೆಗೆ ಮಹಾಕಾವ್ಯಗಳು ಕೂಡ. ಹೀಗೆ ಒಂದು ಪುಟ್ಟ ಒಂದು ಭಾವಗೀತೆಯಿಂದ ಹಿಡಿದು ಮಹಾಕಾವ್ಯಗಳವರೆಗೆ ಕಾವ್ಯ ಪ್ರಕಾರಗಳು ವೈವಿಧ್ಯಮಯವಾಗಿ ಬೆಳೀತು. ಅದು ಕೇವಲ ಅದರ ಆಕೃತಿಯಲ್ಲಷ್ಟೇ ಅಲ್ಲ, ಅದರ ಆಶಯ ಮತ್ತು ವಸ್ತು, ಅದರ ವಿನ್ಯಾಸ ಮತ್ತು ಅಭಿವ್ಯಕ್ತಿಯ ಕ್ರಮ, ಭಾಷೆ ಎಲ್ಲದರಲ್ಲಿಯೂ ಒಂದು ವಿಭಿನ್ನತೆಯನ್ನು ನಾವು ಪಡ್ಕೊಳ್ತಾ ಬಂದು. ಅದೇ ರೀತಿ ಈ ಕಥನ ಸಾಹಿತ್ಯದ ಒಳಗಡೆಗೆ ಸೃಜನಶೀಲ ಮತ್ತು ಸೃಜನೇತರ ಬರಹಗಳಲ್ಲಿ ವಿಮರ್ಶೆ ಇರಬಹುದು, ಒಂದು ಬೇರೆ ಬೇರೆಯ ಬಗೆಯಲ್ಲಿ ಬಂದಂತಹ ಪ್ರಬಂಧಗಳ ಅನೇಕ ಬಗೆಗಳು, ಅದು ಲಲಿತ ಪ್ರಬಂಧಗಳು, ಗಂಭೀರ ಪ್ರಬಂಧಗಳು, ಒಂದು ವೈಚಾರಿಕ ಪ್ರಬಂಧಗಳು, ಹೀಗೆ ಅದು ವೈವಿಧ್ಯತೆಯನ್ನು ಪಡೆಯಿತು. ಪ್ರವಾಸ ಕಥನಗಳು ವಿಭಿನ್ನವಾದಂಥ ಒಂದು ಅನುಭವಗಳನ್ನು ಹಿಡಿದಿಡುವ ಪ್ರಯತ್ನವನ್ನು ಮಾಡ್ತಾ ಹೋದು. ಅದರ ಜೊತೆಗೆ ಬಂದಂತಹ ಮತ್ತು 2 ಬಹಳ ಪ್ರಮುಖವಾದಂತಹ ಗದ್ಯ ಪ್ರಕಾರಗಳು ಅಂದರೆ ಆತ್ಮಚರಿತ್ರೆಗಳು ಮತ್ತು ಜೀವನ ಚರಿತ್ರೆ.
ಇತರರ ಶ್ರೇಷ್ಠರಾದಂಥವರ ಬದುಕಿನ ಆ ಒಂದು ನೈಜವಾದ ತಾಜಾ ಆದಂತಹ ಆ ಒಂದು ಬದುಕನ್ನು ಅದು ಮತ್ತೊಬ್ಬರಿಗೆ ಮಾದರಿಯಾಗಬಹುದು ಅನ್ನುವಂಥದ್ದನ್ನು ಕುರಿತು ಅನೇಕರು ಅಂಥ ವ್ಯಕ್ತಿಗಳ ಬದುಕನ್ನು ಆರಿಸಿಕೊಂಡು ಜೀವನ ಚರಿತ್ರೆಗಳನ್ನು ಬರೀತಾ ಹೋದರು. ಅದು ಆಧ್ಯಾತ್ಮದ ವ್ಯಕ್ತಿಗಳಾಗಿರಬಹುದು, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದುಡಿದವರು, ಅಥವಾ ಒಂದು ಚರಿತ್ರೆಯ ವಿಶೇಷವಾದಂತಹ ಚರಿತ್ರೆಯಲ್ಲಿ ಅವರ ಹೆಸರು ದಾಖಲಿಸಬಹುದಾದಂತಹ ವ್ಯಕ್ತಿಗಳಿರಬಹುದು, ಅಧಿಕಾರಿ ವರ್ಗದವರಿರಬಹುದು, ಕಲಾವಿದರಿರಬಹುದು. ಹೀಗೆ ಅನೇಕರ ಬದುಕನ್ನು ಕುರಿತು ಜೀವನ ಚರಿತ್ರೆಗಳು ರಚನೆ ಆದವು. ಅದೇ ರೀತಿ ನಿಮಗೆ ಆತ್ಮಚರಿತ್ರೆಗಳು, ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದ ಒಳಗಡೆಗೆ ತನ್ನ ಬದುಕನ್ನು ಕುರಿತು, ತನ್ನ ವೈಯಕ್ತಿಕ ವಿಚಾರಗಳನ್ನು ಕುರಿತು ಕವಿಗಳು ಅಲ್ಲಲ್ಲಿ ತಮ್ಮ ಕಾವ್ಯದ ಆರಂಭದ ಅಧ್ಯಾಯಗಳಲ್ಲಿ ಅಥವಾ ಮುಕ್ತಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳ್ಕೊಂಡಿದ್ರು ಕೂಡ ಅಲ್ಲೆಲ್ಲ ತನ್ನನ್ನು ತಾನು ಹೀಗೆ ಮುನ್ನೆಲೆಗೆ ತಂದುಕೊಳ್ಳುವಂಥದ್ದು, ತನ್ನ ಬಗೆಗೆ ತಾನೇ ಬರೀತಕ್ಕಂಥದ್ದು, ತನ್ನ ಬದುಕಿನ ಕಥಾನಕವನ್ನು ತಾನೇ ಹಿಡಿದಿಡುವಂತಹ ಒಂದು ಅಭ್ಯಾಸ ಭಾರತೀಯ ಒಂದು ಸಂಸ್ಕೃತಿಯ ಒಳಗಡೆ ಇಲ್ಲದೇ ಇದ್ದ ಕಾರಣಕ್ಕೋ ಏನೋ ಗೊತ್ತಿಲ್ಲ, ನಮ್ಮಲ್ಲಿ ತಮ್ಮ ಬಗೆಗೆ ತಾವೇ ಬರೆದುಕೊಂಡಂತಹ ಆತ್ಮಚರಿತ್ರೆಗಳು ನಮಗೆ ಪ್ರಾಚೀನ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ದೊರಕೋದಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಅವರ ವೈಯಕ್ತಿಕ ಬದುಕಿನ ಒಂದು ಝಲಕ್ ನಮಗೆ ಸಿಗುತ್ತಷ್ಟೆ. ಆದರೆ ಆತ್ಮಚರಿತ್ರೆಗಳು ತಮ್ಮ ಬದುಕನ್ನು ತಾವೇ ಎಲ್ಲ ಬಗೆಯ ಆ ಒಂದು ಒಪ್ಪು ತಪ್ಪುಗಳೆಲ್ಲವನ್ನ ಆ ಸಹೃದಯರ ಮುಂದೆ ತೆರೆದಿಡ್ತಕ್ಕಂಥ ಒಂದು ಹೊಸ ಪ್ರಕಾರವಾಗಿ ಬಂದದ್ದು ಆತ್ಮಚರಿತ್ರೆ. ನಮ್ಮ ಬದುಕನ್ನು ನಾವೇ ದೂರ ನಿಂತು ಅದನ್ನು ಮತ್ತೊಮ್ಮೆ ಹಿಮ್ಮುಖವಾಗಿ ತಿರುಗಿ ನೋಡಿದಾಗ ನಮ್ಮ ಬದುಕು ಹೇಗೆ ಕಾಣಿಸುತ್ತೆ, ಅದರಲ್ಲಿರುವಂಥ ಒಳಿತು ಕೆಡುಕು, ಆ ಒಂದು ಹಮ್ಮು ಬೆಮ್ಮು, ಕೋಪ ತಾಪ, ಸಂಕಟ ಸಂಭ್ರಮ ಎಲ್ಲವನ್ನ ಒಂದು ತಟಸ್ಥವಾಗಿ ಹಿಡಿದಿಡುವಂತಹ ಒಂದು ಪ್ರಯತ್ನ, ಮತ್ತು ಆ ಮೂಲಕವಾಗಿ ತನ್ನ ಬದುಕು ವಿಕಾಸಗೊಂಡ ಕ್ರಮದಲ್ಲಿ ಆ ಸಮಾಜದ ಒಂದು ವಿಕಾಸವನ್ನು, ಸಮಾಜ ಮತ್ತು ವ್ಯಕ್ತಿಗಳ ಸಂಬಂಧವನ್ನು, ಆ ಕಾಲದ ಒಂದು ಘಟ್ಟದ ಒಂದು ಮಿಡಿತಗಳನ್ನು ಕೂಡ ತಮ್ಮ ಆತ್ಮಕಥೆಗಳಲ್ಲಿ ಹಿಡಿದಿಡುವಂತಹ ಪ್ರಯತ್ನವನ್ನು ಅನೇಕ ಶ್ರೇಷ್ಠವಾದಂತಹ ಕವಿಗಳು, ಕಲಾವಿದರುಗಳು ಮತ್ತು ಸಾಧಕರು ಬರೆದಿದ್ದಾರೆ. ಹಾಗೆ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಅಪಾರವಾದಂತಹ ಇಂತಹ ಆತ್ಮ ಚರಿತ್ರೆಗಳು ಬಂದಿವೆ. ಶ್ರೇಷ್ಠರಾದಂತಹ ಕುವೆಂಪು, ಕಾರಂತರ ಮತ್ತು ಭೈರಪ್ಪ, ಹಾಗೆಯೇ ದಲಿತ ಕವಿ ಸಿದ್ಧಲಿಂಗಯ್ಯನವರು, ಹೀಗೆ ಎಲ್ಲ ಪ್ರಕಾರಗಳಲ್ಲಿ ತಮ್ಮ ಒಂದು ಸಾಧನೆಯನ್ನು ಮಾಡಿದಂತಹ ಶ್ರೇಷ್ಠರಾದ ಅನೇಕ ಕವಿಗಳು ತಮ್ಮ ಬದುಕನ್ನು ಒಂದು ಕಟ್ಟಿಕೊಟ್ಟಿದ್ದಾರೆ. ಅಂತಹ ಎರಡು ಗದ್ಯ ಕೃತಿಗಳನ್ನು ನಾವು ಬಹಳ ಮುಖ್ಯವಾಗಿ ನೋಡಿದರೆ, ಒಂದು ಕಾದಂಬರಿ, ಮತ್ತೊಂದು ಆತ್ಮಚರಿತ್ರೆ, ಎರಡನ್ನೂ ಕೂಡ ನಿಮಗೆ ಈ ಬಾರಿ ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಒಂದು ಮಣೆಗಾರ, ನಿಮಗೆ ಗೊತ್ತಿರುವ ಹಾಗೆ ಆ ಒಂದು ದಲಿತ ವ್ಯಕ್ತಿಯೊಬ್ಬರ ಒಂದು ಬದುಕನ್ನು ಕಟ್ಟಿಕೊಡ್ತಕ್ಕಂಥದ್ದು. ಅದು ಆತ್ಮಕಥೆ. ತನ್ನ ಬದುಕು ಅರಳಿದ ಬಗೆಯನ್ನು, ಅದಕ್ಕೆ ಪೂರಕವಾಗಿ ನಿಂತ ಸಮಾಜದ ಕುರಿತಾಗಿ ತಾನು ಕಂಡುಕೊಂಡ ಸತ್ಯಗಳನ್ನು, ಅದರಲ್ಲಿ ಯಾವುದೇ ಬಗೆಯಲ್ಲಿ ಅದನ್ನು ಒಂದು ರೀತಿಯಲ್ಲಿ ವೈಭವೀಕರಿಸದೆ ಅಥವಾ ಅದರಲ್ಲೊಂದು ಆಕ್ರೋಶ, ಕೋಪ, ತಾಪ ಅಥವಾ ಯಾವುದೊಂದು ಪ್ರತೀಕಾರ, ಈ ಥರದ ಯಾವ ಭಾವವೂ ಇಲ್ಲದೆ ಅದನ್ನು ಹಾಗೆ ಕಟ್ಟಿಕೊಡುವ ಪ್ರಯತ್ನವನ್ನು ಮಣೆಗಾರ ನಮಗೆ ಮಾಡಿಕೊಡುತ್ತೆ. ಅದೇ ತರಹ ಈ ಒಂದು ಆತ್ಮಕಥೆಯ ಲಕ್ಷಣಗಳನ್ನು ಒಳಗೊಂಡಿದ್ದು ಕೂಡ ಆತ್ಮಕಥೆಯಾಗದೆ ಅದು ಒಂದು ರೀತಿಯಲ್ಲಿ ಅಜ್ಞಾತನೊಬ್ಬನ ಆತ್ಮಕಥೆ ಅನ್ನುವಂತಹ, ಆತ್ಮಚರಿತ್ರೆ ಅನ್ನುವಂಥ ಹೆಸರಿನಲ್ಲಿ ಕಾದಂಬರಿಯ ಒಂದು ಆಕೃತಿಯನ್ನು ಪಡೆದಿರತಕ್ಕಂಥದ್ದು ಅಜ್ಞಾತನೊಬ್ಬನ ಆತ್ಮಚರಿತ್ರೆ. ಇಲ್ಲಿ ತನ್ನ ಆತ್ಮಚರಿತ್ರೆಯನ್ನು ತಾನೇ ಹೇಳ್ಕೊಳ್ತಕ್ಕಂಥ ಒಬ್ಬ ಅಜ್ಞಾತ ವ್ಯಕ್ತಿಯ ಒಂದು ಕಥೆಯನ್ನು ತಗೊಂಡು ಅದು ಕಾದಂಬರಿಯ ರೂಪದಲ್ಲಿ ಹೊರಬಂದಿರುವಂಥದ್ದೇ ಬಹಳ ಮುಖ್ಯವಾದಂತಹ ಒಂದು ವಿಶೇಷವಾದಂತಹ ಪ್ರಯೋಗ ಈ ಅಜ್ಞಾತನೊಬ್ಬನ ಆತ್ಮಕಥೆ. ಹಾಗಾಗಿ ಇದು ಕಾದಂಬರಿ, ಇದು ಆತ್ಮಕಥೆಯಲ್ಲ. ಆದರೂ ಕೂಡ ಆತ್ಮಕಥೆಯ ಒಂದು ಲಕ್ಷಣವನ್ನು ಈ ಕಾದಂಬರಿ ಹೊಂದಿರೋದ್ರಿಂದ ಇದು ಆತ್ಮಕಥನ ಅಂತ ಹೇಳಿ ನಾವು ಕರಿಬಹುದೇ ಕಾದಂಬರಿ ಅಂತ ಅನ್ನೋದನ್ನು. ಇದೊಂದು ಹೊಸ ಪ್ರಕಾರದ ಹಾಗೆ ನಮಗೆ ಕಾಣಿಸುತ್ತೆ. ಆದರೆ ಇಲ್ಲಿ ಬರುವಂತಹ ಆ ಒಂದು ನಾಯಕ, ಅವನು ಆ ನೈಜ ತಾಜಾ ಬದುಕಿನ ಎಲ್ಲ ಮಿಡಿತಗಳನ್ನು ಕಟ್ಟಿಕೊಡ್ತಾ ಇರುವಾಗಲೂ ಕೂಡ ಆತ ಯಾರು ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಅದು ಬಹುಶಃ ಈ ಕಾದಂಬರಿಯ ಕಾಲಘಟ್ಟವೇ ಈ ಆತ್ಮ ಕಥೆಯನ್ನು ಹೇಳ್ಕೊಳ್ತಿದೆಯೋ ಅನ್ನುವಷ್ಟರ ಮಟ್ಟಿಗೆ
ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಅದ್ಭುತವಾದಂಥ ಒಂದು ಸೃಜನಶೀಲ ಬರಹದ ಒಳಗಡೆಗೆ ತುಂಬಿಕೊಂಡಿರೋದನ್ನು ನಾವು ನೋಡ್ತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ನಿಟ್ಟಿನಲ್ಲಿ ನಾನು ಸದ್ಯಕ್ಕೆ ನಿಮಗೆ ಈ ಒಂದು ಕಾದಂಬರಿಯ ಪ್ರಕಾರ ಹೇಗೆ ಈ ಅಜ್ಞಾತನೊಬ್ಬನ ಆತ್ಮಚರಿತ್ರೆಯವರೆಗಿನ ಅಥವಾ ಇಲ್ಲಿಯವರೆಗಿನ ಇತ್ತೀಚಿನವರೆಗಿನ ಆ ಒಂದು ಕಾದಂಬರಿಯ ಬೆಳವಣಿಗೆಯಲ್ಲಿ ಅದರ ಆರಂಭ ಹೇಗಾಯಿತು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಅದು ಕಾಲಕ್ಕೆ ಹೇಗೆ ಬೆಳೀತು, ಅದರಲ್ಲಿ ಪ್ರಮುಖರಾದವರು ಯಾರು, ಪ್ರಮುಖ ಒಂದು ಕಾದಂಬರಿಗಳು ಯಾವುದು ಅನ್ನುವಂಥ ಕೆಲವು ವಿಚಾರಗಳನ್ನು ಮಾತ್ರ ನಾನು ತಿಳಿಸೋಕ್ಕೆ ಸಾಧ್ಯ ಆಗುತ್ತೆ. ಈ ಕಾದಂಬರಿ ಪ್ರಕಾರ ಅತ್ಯಂತ ಪ್ರಭಾವಶಾಲಿಯಾಗಿ ಕನ್ನಡ ಸಾಹಿತ್ಯದ ಒಳಗೆ, ಆಧುನಿಕ ಕನ್ನಡ ಸಾಹಿತ್ಯದ ಒಳಗೆ ಅತ್ಯಂತ ಜನಪ್ರಿಯವಾದಂಥ ಒಂದು ಕಥನ ಪ್ರಕಾರ ಗದ್ಯ ರೂಪ ಅಂತ ಹೇಳಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇದನ್ನು ನಾವೆಲ್ ಅನ್ನುವಂಥ ಒಂದು ಇಂಗ್ಲೀಷ್ನಲ್ಲಿ ಬಹಳ ಪ್ರಸಿದ್ಧವಾಗಿದ್ದಂತಹ ಒಂದು ಪ್ರಕಾರ ಏನಿತ್ತು ಅದನ್ನು ನೋಡಿ ನಾವು ಕಾದಂಬರಿ ಅನ್ನುವಂಥ ಹೆಸರಿನಿಂದ ಅದನ್ನು ಪ್ರಚುರ ಮಾಡಿಕೊಳ್ಳಲಾಯಿತು. ಹಾಗೆ ಕಾದಂಬರಿ ಪ್ರಕಾರದ ಬೆಳವಣಿಗೆಯನ್ನು ಹಲವು ಘಟ್ಟಗಳಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ಬೋದು. ಆರಂಭ ಕಾಲದ ಘಟ್ಟ, ಸ್ವತಂತ್ರ ಪೂರ್ವದ ಒಂದು ಕಾಲಘಟ್ಟ, ಒಂದು ಹೊಸ ನಿರ್ಮಿತಿ ಮಾಡಿದಂತಹ ಘಟ್ಟ, ಸ್ವತಂತ್ರ ನಂತರದಲ್ಲಿ ನವ್ಯರು ಮಾಡಿದಂತಹ ಕಾದಂಬರಿಯ ಅನೇಕ ಪ್ರಯೋಗಗಳು, ಅನಂತರದಲ್ಲಿ 70ರ ದಶಕದ ನಂತರ ದಲಿತ ಬಂಡಾಯಕಾರರು ಮಾಡಿದಂತಹ ಕಾದಂಬರಿ ಸಾಹಿತ್ಯದಲ್ಲಿ ತಂದಂತಹ ಒಂದು ವಸ್ತು ತಂತ್ರ ವಿನ್ಯಾಸಗಳ ಒಂದು ಹೊಸ ಒಂದು ಕಥಾನಕದಲ್ಲಿ ತಂದಂಥ ಒಂದು ಹೊಸತನ ಮತ್ತು ಸಾಮಾಜಿಕ ಬದ್ಧತೆ ಇಂಥದ್ದನ್ನು 70ರ ದಶಕದ ನಂತರ ನಾವು ನೋಡುವಂಥ ಕಾದಂಬರಿಗಳಲ್ಲಿ ವಾಸ್ತವತಾವಾದಿ ಕಾದಂಬರಿಗಳು ಅಂತ ಹೇಳಿ ನಾವು ಕೆಲವನ್ನು ಗುಂಪು ಮಾಡ್ತಾ ಹೋಗ್ತೀವಿ. ಜೊತೆಗೆ ಇದನ್ನು ಚಾರಿತ್ರಿಕ ಕಾದಂಬರಿ, ವೈಜ್ಞಾನಿಕ ಒಂದು ಬರಹಗಳು ಒಳಗೊಳ್ಳುವಂಥದ್ದು, ಅದೇ ರೀತಿಯಲ್ಲಿ ಪುರಾಣ ಕಾದಂಬರಿ ಅಥವಾ ಪೌರಾಣಿಕ ಕಾದಂಬರಿ, ಚಾರಿತ್ರಿಕ ಕಾದಂಬರಿ, ಸಾಮಾಜಿಕ ಕಾದಂಬರಿ ಅಂತ ಹೇಳಿ ವಿಭಾಗ ಮಾಡಿ ಕೂಡ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ಬೋದಾಗತ್ತೆ. ಹೀಗೆ ಈ ಒಂದು ದಲಿತ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ದಲಿತ, ಬಂಡಾಯ, ಸ್ತ್ರೀವಾದಿ, ಮುಸ್ಲಿಂ ಸಂವೇದನೆ, ಇತ್ತೀಚೆಗಿನ ಆಧುನಿಕ ಈ ಒಂದು ದೇಸಿ ಒಂದು ಪಡೆಮಿಡಿತಗಳು ಬರ್ತಾ ಇರ್ತಕ್ಕಂಥ ಈ ಜಾಗತೀಕರಣದ ಸಂದರ್ಭದಲ್ಲಿ ವಿಭಿನ್ನವಾದಂಥ ಕಾದಂಬರಿಗಳು ಈ 100+ ವರ್ಷಗಳಲ್ಲಿ ಬೆಳೆದು ಬಂದಿವೆ. ಈ ಆರಂಭ ಕಾಲಘಟ್ಟದಲ್ಲಿ ಕೆಲವನ್ನು ನಾವು ಒಂದು ಪಕ್ಷಿ ನೋಟದ ತರಹ ನೋಡ್ಕೊಂಡು ಹೋಗೋಣ. ಬಿ ವೆಂಕಟಾಚಾರ್ಯರು 1865ರಲ್ಲಿ ಮಾಡಿದಂತಹ ಬಂಕಿಮಚಂದ್ರರ, ನಿಮಗೆ ಕನ್ನಡ ಸಾಹಿತ್ಯದ ಮೇಲೆ ಕೇವಲ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವವಷ್ಟೇ ಅಲ್ಲ, ಭಾರತದ ಇತರ ಸಾಹಿತ್ಯ ಏನಿತ್ತು ಅದರ ಒಂದು ಪ್ರಭಾವ ಕೂಡ ನಮಗೆ ಈ ಅರುಣೋದಯ ಕಾಲಘಟ್ಟದಲ್ಲಿ ವಿಶೇಷವಾಗಿ ಆದದ್ದನ್ನು ನಾವು ಗಮನಿಸ್ತೀವಿ. ಸಂಸ್ಕೃತದಿಂದ, ಬಂಗಾಲಿಯಿಂದ, ನೆರೆಯ ಬೇರೆ ಬೇರೆ ಭಾಷೆಗಳಿಂದ, ಇಂಗ್ಲೀಷ್ನಿಂದ ಅನೇಕ ಅನುವಾದಗಳು ವಿಶೇಷವಾಗಿ ನಡೆದದ್ದನ್ನು ನಾವು ಈ ಆರಂಭ ಕಾಲಘಟ್ಟದಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ನಮಗೆ ಕಾದಂಬರಿಯ ಈ ಒಂದು ಪ್ರಕಾರ ಕನ್ನಡಕ್ಕೆ ಬಂದದ್ದು ಮೊದಲು ಇಂಥ ಒಂದು ಭಾಷಾಂತರದಿಂದ. ಅದು ನಮಗೆ ಬಂಕಿಮಚಂದ್ರರ ಬಂಗಾಳಿ ಕಾದಂಬರಿ ದುರ್ಗೇಶ್ ನಂದಿನಿಯ ಭಾಷಾಂತರದಿಂದ ಬಂತು. ಆದರೆ ಸ್ವತಂತ್ರವಾದಂಥ ಕಾದಂಬರಿಯನ್ನು ವೆಂಕಟ ಸುಬ್ಬರಾವು ಅವರು ಬರೆದಿರ್ತಕ್ಕಂಥ ಕೇಸರಿ ವಿಲಾಸ ಅನ್ನೋದು ಇದು ಮದ್ರಾಸ್ನಲ್ಲಿ ಪ್ರಕಟ ಆಯಿತು ಅನ್ನೋದನ್ನು ಗುರುತಿಸ್ತಾರೆ. ಇದು 1895ರಲ್ಲಿ ಅದು ಪ್ರಕಟ ಆಯಿತು ಮದ್ರಾಸ್ನಲ್ಲಿ. ಇದನ್ನು ಗೋವಿಂದ ಪೈ ಅವರು ಪ್ರಥಮ ಒಂದು ಕಾದಂಬರಿ, ಸ್ವತಂತ್ರ ಕಾದಂಬರಿ ಅಂತ ಹೇಳಿ ಅದನ್ನು ಗುರುತಿಸ್ತಾ ಹೋಗ್ತಾರೆ. ಇನ್ನು ಗುಲ್ವಾಡಿ ವೆಂಕಟರಾಯರು ನಿಮಗೆ ಬಹಳ ಪರಿಚಿತವಾಗಿರ್ತಕ್ಕಂಥ ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯ ಅಂತಕ್ಕಂಥದ್ದನ್ನು 1899ರಲ್ಲಿ ಅವರು ಪ್ರಕಟ ಮಾಡಿದ್ರು. ಇದನ್ನು ಎರಡನೆಯ ಒಂದು ಸ್ವತಂತ್ರ ಸಾಮಾಜಿಕ ಕಾದಂಬರಿ ಅಂತ ಹೇಳಿ ಗುರುತಿಸಲಾಗಿದೆ. ಕೆರೂರು ವಾಸುದೇವಾಚಾರ್ಯರು ರಚಿಸಿದಂತಹ ಇಂದಿರೆ 1908ರಲ್ಲಿ ಈ ಒಂದು ಕಾದಂಬರಿ ಪ್ರಕಟ ಆಯಿತು. ಇದು ಕೂಡ ಆ ಒಂದು ಸ್ವತಂತ್ರ ಕಾದಂಬರಿಗಳ ಒಂದು ಕನ್ನಡದ ಸ್ವತಂತ್ರ ಕಾದಂಬರಿಗಳೇನು ಪ್ರಾರಂಭ ಆಯಿತು ಅದರ ಒಂದು ಮಾಲೆಯಲ್ಲಿ ಬಹಳ ಗಮನಾರ್ಹವಾದಂಥ ಕೃತಿ ಇಂದಿರೆ ಅನ್ನುವಂಥ ಒಂದು ಕಾದಂಬರಿ. ಇನ್ನು ಬಹಳ ಜನಪ್ರಿಯವಾಗಿ ಬಹಳ ಮೆಚ್ಚುಗೆಯನ್ನು ಗಳಿಸಿದಂತಹ ಒಂದು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಡೆದುದು ಅಂತ ಹೇಳುವಂತಹ ಒಂದು ಕೆಲವು ಸಂಗತಿಗಳೆಲ್ಲವನ್ನ ಆಧರಿಸಿ ರಚಿತವಾದಂತಹ ಗಮನಾರ್ಹವಾದಂತಹ ಕಾದಂಬರಿ ಅದು MS ಪುಟ್ಟಣ್ಣ ಅವರ ಮಾಡಿದ್ದುಣ್ಣೋ ಮಹಾರಾಯ. 1914ರಲ್ಲಿ ಇದು ಪ್ರಕಟ ಆಯಿತು. ಜೊತೆಗೆ ಈ ಕಾಲದಲ್ಲಿ ಕೇವಲ ಪುರುಷರಷ್ಟೇ ಅಲ್ಲ, ಇದರ ಸಂದರ್ಭದ ಆರಂಭ ಕಾಲದಲ್ಲಿ ನಾವು ಪುರುಷರು ರಚನೆ ಮಾಡಿದಂತಹ ಕಾದಂಬರಿಗಳ ಜೊತೆಗೆ ನೋಡಿ ಅಲ್ಲೆಲ್ಲ ಇಂದಿರೆ, ಇಂದಿರಾಬಾಯಿ ಇಂಥದ್ರಲ್ಲೆಲ್ಲ
ಹೆಣ್ಣು ಮಕ್ಕಳ ಹೆಸರನ್ನು ಅವರು ಇಟ್ಟಿರೋದನ್ನು ನಾವು ಗಮನಿಸ್ತೇವೆ. ಸಮಾಜದಲ್ಲಿ ಆಗಷ್ಟೇ ಆಗ್ತಾ ಇದ್ದಂತಹ ಒಂದು ಸುಧಾರಣಾವಾದಿ ಚಳುವಳಿಯ ಹಿನ್ನೆಲೆಯಲ್ಲಿ ಇವೆಲ್ಲ ರಚನೆ ಆದಂಥದ್ದು. ಇನ್ನು ನಮಗೆ ಸ್ತ್ರೀಯರು ಬರೆದಂತಹ ಕನ್ನಡ ಸಾಹಿತ್ಯದ ಒಂದು ಚರಿತ್ರೆಯನ್ನು ನಾವು ನೋಡಲೇಬೇಕನ್ನೋದಾದರೆ ಆಧುನಿಕ ಕನ್ನಡದಲ್ಲಿ ನಾವು ನಂಜನಗೂಡು ತಿರುಮಲಾಂಬ ಅವರನ್ನು ಮರೆಯೋ ಹಾಗಿಲ್ಲ. ಕಾದಂಬರಿಯ ಕ್ಷೇತ್ರದಲ್ಲೂ ಕೂಡ ಅವರ ವಿರಾಗಿಣಿ, ವಿದ್ಯುಲ್ಲತ, ನಭ ಮತ್ತು ಒಂದು ಪೂರ್ಣಕಲಾ ಇದೆಲ್ಲವೂ ಕೂಡ ಅವರ ಒಂದು ಕಾದಂಬರಿಗಳು. ಮಹಿಳೆಯರು ಕೂಡ ಪ್ರಾರಂಭ ಮಾಡಿದರು ಈ ರೀತಿಯ ಸಾಹಿತ್ಯ ರಚನೆಗೆ ಅನ್ನುವಂಥದ್ದಕ್ಕೆ ನಂಜನಗೂಡು ತಿರುಮಲಾಂಬ ಅವ್ರನ್ನ ನಾವು ಮರೆಯೋ ಹಾಗೆ ಇಲ್ಲ. ಇನ್ನು ಈ ರೀತಿ ಅರುಣೋದಯ ಕಾಲದಲ್ಲಿ ಒಂದಷ್ಟು ಅನುವಾದಗಳು, ಒಂದಷ್ಟು ಸ್ವತಂತ್ರ ಕಾದಂಬರಿಗಳ ಪ್ರಯೋಗ ನಡೀತಾ ಇದ್ದಂಥದ್ದು. ಅನಂತರದಲ್ಲಿ ನಿಧಾನವಾಗಿ ಆ ಒಂದು ವಸ್ತುವಿನಲ್ಲಿ, ದೃಷ್ಟಿಕೋನದಲ್ಲಿ ಒಂದು ಹೊಸತನವನ್ನು ತಗೊಳ್ತಾ ಒಂದು ಸಮಾಜದಲ್ಲಿ ಸುತ್ತಮುತ್ತ ಕಂಡುಬರ್ತಕ್ಕಂತಹ ವಿಚಾರಗಳನ್ನು ಒಂದು ನೈಜವಾಗಿ ಚಿತ್ರಿಸುವ ಪ್ರಯತ್ನವನ್ನು ಮಾಡುವಂತಹ ಒಂದು ಸ್ವತಂತ್ರ ಪೂರ್ವದ ಪ್ರಮುಖ ಕಾದಂಬರಿಕಾರರು ಅಂತ ಅಂದರೆ ಅದು ಕುವೆಂಪು, ಶಿವರಾಮ ಕಾರಂತರು, ಅನಾ ಕೃಷ್ಣರಾಯರು, ಆನಂದ ಕಂದ, ರಾಮಶ್ರೀ ಮೊಗಲಿ, ಕಡೆಂಗೋಡ್ಲು ಶಂಕರ ಭಟ್ರು, ಶ್ರೀರಂಗರು, ಮಿರ್ಜಿ ಅಣ್ಣಾರಾಯರು, ದೇವುಡು ಮೊದಲಾದವರನ್ನು ಈ ಒಂದು ಸ್ವತಂತ್ರ ಪೂರ್ವ ಕಾಲಘಟ್ಟದಲ್ಲಿ ನಾವು ಗುರುತಿಸಬಹುದಾಗಿ ಬರುತ್ತೆ. ಇವರಲ್ಲಿ ನಮಗೆ ಕೆಲವರನ್ನು ನಾವು ಬಹಳ ಮುಖ್ಯ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಮತ್ತೆ ಮತ್ತೆ ಚರ್ಚಿತವಾಗ್ತಕ್ಕಂತಹ ಕಾದಂಬರಿಕಾರರಲ್ಲಿ ಕೆಲವರನ್ನು ಮಾತ್ರ ನಾನು ಒಂದು ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ತೇನೆ. ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವೆರಡು ಕನ್ನಡದ ಎರಡು ಒಂದು ಬೃಹತ್ ಕಾದಂಬರಿಗಳು. ಇದು ಒಂದು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಎರಡು ದೃಷ್ಟಿಕೋನಗಳನ್ನು ಇಟ್ಕೊಂಡು ಈ ಒಂದು ಕನ್ನಡ ನಾಡಿನ, ಮಲೆನಾಡಿನ ಆ ಒಂದು ಬದುಕನ್ನು ಕಟ್ಟಿಕೊಟ್ಟಂತಹ ಒಂದು ಕಾದಂಬರಿಗಳಾಗಿವೆ. ಮಲೆನಾಡಿನ ಜೀವನ ಚಿತ್ರಣವನ್ನು, ಅದರ ಹಿನ್ನೆಲೆ, ಅದರ ವಿಸ್ತಾರ, ಅದರ ಆಳ, ಜೊತೆಗೆ ಅದರ ವರ್ಣ ವಿನ್ಯಾಸಗಳೊಂದಿಗೆ ಮತ್ತು ಅದ್ಭುತವಾದಂತಹ ಒಂದು ಲೋಕವನ್ನೇ ಕಾದಂಬರಿ ತೆರೆದು ನಮಗೆ ತೋರಿಸುತ್ತೆ. ಕುವೆಂಪು ಅವರ ತಂತ್ರ ಇರಬಹುದು, ಕುವೆಂಪು ಅವರ ಆ ಭಾಷಾ ಶೈಲಿ ರೀತಿ, ಜೊತೆಗೆ ಆ ಶೈಲಿಗಳ ಮಾರ್ಗದಲ್ಲಿ ನಡೆದು ಚಿತ್ರವತ್ತಾಗಿ ಸನ್ನಿವೇಶಗಳನ್ನು ಜೋಡಿಸುವಂಥ ಕ್ರಮ ಮತ್ತು ವಿಭಿನ್ನವಾದಂಥ ಪಾತ್ರಗಳನ್ನು ಆರೋಪಿಸುವ ಕ್ರಮ, ಇವೆಲ್ಲವೂ ಕೂಡ ಅನೇಕ ಮುಂದಿನ ಕಾದಂಬರಿಕಾರರಿಗೆ ಪ್ರೇರಣೆಯನ್ನು ಕೊಡುವಷ್ಟರ ಮಟ್ಟಿಗೆ ಈ ಕಾದಂಬರಿಗಳು ಬೆಳೀತಾ ಹೋದವು. ವಿಶಿಷ್ಟವಾದಂಥ ಒಂದು ಕಾದಂಬರಿಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕುವೆಂಪು ಕೊಡ್ತಾ ಹೋಗ್ತಾರೆ. ಕಾವ್ಯದ ಕ್ಷೇತ್ರದಲ್ಲಿ ಕುವೆಂಪು ಅವರು ಮಾಡಿದಂಥದ್ದಕ್ಕಿಂತಲೂ ಈ ಕಾದಂಬರಿಯ ಕ್ಷೇತ್ರದಲ್ಲಿ ಆ ಕಾದಂಬರಿಯ ಗದ್ಯದ ಮೂಲಕ ಅವರು ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಇದೆಯಲ್ಲ, ಅದು ಅತ್ಯಂತ ಅಪಾರವಾದದ್ದು ಅಂಥೇಳಿ ಕನ್ನಡ ಸಾಹಿತ್ಯದ ಒಂದು ಸಾರಸ್ವತ ಲೋಕ ಅವರನ್ನು ಗುರುತಿಸ್ತಾ ಹೋಗುತ್ತೆ. ಕುವೆಂಪು ಕೇವಲ ಕಾದಂಬರಿಗಳಷ್ಟೇ ಅಲ್ಲ, ರಾಮಾಯಣ ದರ್ಶನ ಮಹಾಕಾವ್ಯವನ್ನು, ಹಾಗೆ ಅನೇಕ ಬಗೆಯ ವೈಚಾರಿಕತೆಯನ್ನು ಒಳಗೊಂಡಂತಹ ನಾಟಕಗಳನ್ನು ಅವರು ರಚನೆ ಮಾಡಿ ಪ್ರಸಿದ್ಧರಾದರು. ಕಾವ್ಯ ಶ್ರೇಷ್ಠವಾದಂಥ ಕವಿತೆಗಳನ್ನು ಕೂಡ ಅವರು ರಚನೆಯನ್ನು ಮಾಡಿದ್ದಾರೆ. ಇನ್ನು ಶಿವರಾಮ ಕಾರಂತರ ಬಗೆಗೆ ನಾವು ಹೇಳೋದಾದರೆ, ಶಿವರಾಮ ಕಾರಂತರ ಅವರು ಕಾದಂಬರಿಗೆ ಬಹಳ ವಿಶೇಷವಾದಂಥವ್ರು. ಅವರು ಬೇರೆ ಬೇರೆಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದರೂ ಕೂಡ, ಸಾಹಿತ್ಯದ ಇತರ ಪ್ರಕಾರಗಳನ್ನು ಬರೆದಿದ್ರೂ ಕೂಡ, ಕಾದಂಬರಿಯ ಕ್ಷೇತ್ರಕ್ಕೆ ಶಿವರಾಮ ಕಾರಂತರ ಆ ಒಂದು ಬರವಣಿಗೆ ಶೈಲಿ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥದ್ದು. ಅವರ ನಿರೂಪಣೆಯ ಕ್ರಮ ಇವೆಲ್ಲವೂ ಕಾದಂಬರಿಗೆ ಅವರು ಸಿದ್ಧಹಸ್ತರು ಅನ್ನೋದನ್ನು ಅದು ಸಿದ್ಧಪಡಿಸಿ ತೋರಿಸಿದೆ. ಅವರ ಬೆಟ್ಟದ ಜೀವ, ಔದಾರ್ಯದ ಉರುಳಲ್ಲಿ, ಮುಗಿದ ಯುದ್ಧ, ಕುಡಿಯರ ಕೂಸು ಇವೆಲ್ಲ ವೈಶಿಷ್ಟ್ಯಪೂರ್ಣವಾದಂಥ ಭಿನ್ನ ಭಿನ್ನವಾದಂಥ ಕಾದಂಬರಿಗಳು. ಅಳಿದ ಮೇಲೆ ಅಂತೂ ತಂತ್ರ, ವಸ್ತು, ಆಲೋಚನೆಗಳಲ್ಲಿ ಒಂದು ಮಹತ್ವಪೂರ್ಣವಾದಂಥ ಒಂದು ಕೃತಿ ಅಂತ ಹೇಳಿ ಗುರುತಿಸಲಾಗಿದೆ. ಕಾರಂತರ ವಿಚಾರಶೀಲ ವ್ಯಕ್ತಿತ್ವ ಈ ಕಾದಂಬರಿಯಲ್ಲಿ ವಿಶೇಷವಾಗಿ ವಿಕಾಸಗೊಂಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಮೈಮನಗಳ ಸುಳಿಯಲ್ಲಿ ಮತ್ತು ಮೂಕಜ್ಜಿಯ ಕನಸುಗಳು ಒಂದು ಹೊಸ ದೃಷ್ಟಿಯಿಂದ ಕಾರಂತರು ರಚನೆ ಮಾಡಿದಂಥ ಎರಡು ಮಹತ್ವಪೂರ್ಣವಾದಂಥ ಕೃತಿಗಳು. ಈ ಮೂಕಜ್ಜಿಯ ಕನಸುಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರೆತಿರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅವರ ಧರ್ಮರಾಯನ ಸಂಸಾರ 1972ರಲ್ಲಿ, ಸರಸಮ್ಮನ ಸಮಾಧಿ, ಮರಳಿ ಮಣ್ಣಿಗೆ, ಚೋಮನ ದುಡಿ ಶ್ರೇಷ್ಠವಾದಂಥ ಕಾದಂಬರಿಗಳು ಇವೆಲ್ಲ. ಈ ಚೋಮನ ದುಡಿ ಹೆಚ್ಚು ಚರ್ಚಿತವಾದಂಥ ಒಂದು ಕಾದಂಬರಿ. ವಸಾಹತುಶಾಹಿ ಆಡಳಿತದ ಸಂದರ್ಭದಲ್ಲಿ ಸ್ಥಳೀಯವಾದಂತಹ ಒಂದು ದಲಿತರ ಒಂದು ಪರಿಸ್ಥಿತಿ,
ಭೂ ಹಿಡುವಳಿಗಳನ್ನು, ಭೂಮಿಯ ಒಂದು ಒಡೆತನ ಇತ್ಯಾದಿ ಅನೇಕ ಪ್ರಶ್ನೆಗಳನ್ನು ಎತ್ಕೊಂಡು ಆ ಭೂಮಿಯ ಒಡೆತನದಿಂದ, ಒಂದು ಭೂಮಿಯ ಗೇಮೆಯಿಂದ ವಂಚಿತನಾದಂತಹ, ನಾನಾ ರೀತಿಯ ಆಮಿಷಗಳಿಗೆ ಒಳಗಾಗ್ತಾ ಬದುಕನ್ನು ಕಟ್ಟಿಕೊಳ್ಳುವುದರಲ್ಲಿ ಸೋತಂತಹ ಚೋಮನಂತಹನ ಬಡ ಕುಟುಂಬದ ಚಿತ್ರಣದ ಮೂಲಕ ಆ ವಸಾಹತು ಕಾಲದ ಒಂದು ಬದುಕನ್ನು, ದಲಿತರ ಬದುಕನ್ನು ಬಹಳ ಮನಮುಟ್ಟುವಂತೆ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಚೋಮನ ದೊಡಿ. ಇವರ ಕಾದಂಬರಿಗಳಲ್ಲಿ ಆಳವಾದಂಥ ಒಂದು ಜೀವನ ಅನುಭವ, ಬದುಕನ್ನು ಸಮಗ್ರವಾಗಿ ಅದರ ಒಳಿತು ಕೆಡುಕುಗಳೊಂದಿಗೆ ನೋಡುವಂಥ ಒಂದು ಸೂಕ್ಷ್ಮ ದೃಷ್ಟಿ, ಜೀವಂತ ಪಾತ್ರಗಳು ಮತ್ತು ಸಹಜವಾದ ಶೈಲಿ, ಇವುಗಳಿಗೆ ಕಾರಂತರ ಕಾದಂಬರಿಗಳು ಬಹಳ ಜನಪ್ರಿಯತೆಯನ್ನು, ಮೆಚ್ಚುಗೆಯನ್ನು ಪಡೆದು ಶ್ರೇಷ್ಠವಾಗಿವೆ. ಏನು ನಮಗೆ ಬಹಳ ಮುಖ್ಯವಾಗಿ ಕಾದಂಬರಿ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಂಥವರಲ್ಲಿ ಪ್ರಗತಿಶೀಲ ಬರಹಗಾರರು ಅಂತ ನಾವು ಗುರುತಿಸ್ತಕ್ಕಂಥ ಅನೇಕರನ್ನು, ಕೆಲವರನ್ನಾದರೂ ನಾವು ನೆನಪಿಸ್ಕೋಬೇಕಾಗಿ ಬರುತ್ತೆ. ಈ ಕಾದಂಬರಿ ಕ್ಷೇತ್ರಕ್ಕೆ ಹೆಚ್ಚು 100ಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿ ಕನ್ನಡಿಗರ ಮನೆ ಮನೆಗೆ ಕನ್ನಡವನ್ನು ಓದುವ ಒಂದು ಹುಚ್ಚನ್ನು, ಒಂದು ಅಪೇಕ್ಷೆಯನ್ನು, ಒಂದು ರುಚಿಯನ್ನು ಸೃಷ್ಟಿ ಮಾಡಿದಂತಹವರು ಅಂತಂದರೆ ಅದು ಆನಾ ಕೃಷ್ಣರಾಯರು. ಯಾಕೆಂದರೆ ಇವರ ವಿಭಿನ್ನವಾದಂತಹ ಕಾದಂಬರಿಗಳು ಬಹಳ ಸರಳವಾದಂತಹ, ನೇರವಾದಂತಹ ಬದುಕಿನ ಸಮಾಜದ ಚಿತ್ರಣವನ್ನು ಕೊಡ್ತಕ್ಕಂತಹ ಕಾದಂಬರಿಗಳು ಮನೆ ಮನೆಗಳಿಗೆ ತಲುಪಿ ಸಾಮಾನ್ಯರು ಬರೀ ಓದು ಬರಹವನ್ನು ಬಲ್ಲಂಥವರಾಗಿದ್ದರೆ ಸಾಕು, ಅವರಲ್ಲಿ ವಿಶೇಷವಾದಂತಹ ಒಂದು ಅಧ್ಯಯನಶೀಲ ಗುಣ ಇರಬೇಕು ಅಂತಿಲ್ಲ, ಎಂಥವರಿಗೂ ಕೂಡ ಅರ್ಥವಾಗುವಂಥ ರೀತಿಯಲ್ಲಿ ಬರಿತಾ ಇದ್ದಂತಹ ಈ ಪ್ರಗತಿಶೀಲ ಧೋರಣೆಗಳನ್ನು ಒಳಗೊಂಡಿದ್ದಂತಹ ಆನಾ ಕೃಷ್ಣರಾಯರ ಬರಹ ಬಹಳ ಜನಪ್ರಿಯವಾದಂತಹ ಬರಹ ಆಗಿತ್ತು. ಕನ್ನಡ ಸಾಹಿತ್ಯದ ಒಂದು ರುಚಿ ನಿಜವಾಗಿ ಓದುಗ ಒಂದು ದೊಡ್ಡ ಬಳಗವನ್ನು ಸೃಷ್ಟಿ ಮಾಡಿಕೊಟ್ಟದ್ದು ಆನಾಕ್ರವರ ಒಂದು ಗೆಲುವು ಅಂತಲೇ ನಾವು ಹೇಳ್ಬೋದಾಗತ್ತೆ. ಹಾಗೆಯೇ ಈ ಪ್ರಗತಿಶೀಲರಲ್ಲಿ ಬಹಳ ಒಂದು ಶ್ರೇಷ್ಠವಾದಂತಹ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ, ಈ ಸಮತಾವಾದದ ಒಂದು ಚಳುವಳಿ, ಅದರ ಒಂದು ಚಿಂತನೆ, ತಾತ್ವಿಕತೆಗಳನ್ನು ಮೈಗೂಡಿಸಿಕೊಂಡು ಆ ಮೂಲಕ ಕಾದಂಬರಿಗಳನ್ನು ಹೇಳ ಹೊರಟಂತಹ, ಆ ಮೂಲಕ ಆ ದೃಷ್ಟಿಕೋನದಿಂದ ಸಮಾಜವನ್ನು ನೋಡುವುದಕ್ಕೆ ಹೊರಟಂತಹ ಬಸವರಾಜ್ ಕಟ್ಟಿಮನಿ, ನಿರಂಜನ ಅವರನ್ನು ನಾವು ನೋಡ್ಬೋದು. ಹಸಿವು, ಬಡತನ, ನಾನಾ ರೀತಿಯ ಶೋಷಣೆಗಳು, ರೈತಾಪಿ ವರ್ಗ, ಜಮೀನ್ದಾರಿ ವರ್ಗ ಇರಬಹುದು, ಅಥವಾ ಯಾವುದನ್ನು ಸಮಾಜ ಮುಚ್ಚಿಡುವ ಪ್ರಯತ್ನ ಮಾಡುತ್ತೋ ಅಂತಹ ಸಮಾಜದ ಇನ್ನೊಂದು ಕರಾಳ ಮುಖವನ್ನು ತೆರೆದಿಡುವಂತಹ ಪ್ರಯತ್ನವನ್ನು ಈ ಪ್ರಗತಿಶೀಲರು ಮಾಡ್ತಾ ಹೋಗ್ತಾರೆ. ಅಂಥವರಲ್ಲಿ ನಮಗೆ ನಿರಂಜನ, ಬಸವರಾಜ್ ಕಟ್ಟಿಮನಿ ಬಹಳ ಮುಖ್ಯ ಆಗ್ತಾ ಹೋಗ್ತಾರೆ. ಪ್ರಗತಿಶೀಲ ಸಾಹಿತ್ಯದ ಧೋರಣೆಗಳುಳ್ಳಂಥ ಇವರ ಕಾದಂಬರಿಗಳು ಸಮಾಜದ ಕರಾಳ ಮುಖವನ್ನು ಪರಿಚಯಿಸುತ್ತವೆ ಮತ್ತು ಸಮತಾವಾದದ ಸಿದ್ಧಾಂತಗಳ ಪ್ರಭಾವ ಇವುಗಳ ವಸ್ತು ವಿನ್ಯಾಸವನ್ನು ರೂಪಿಸಿರೋದನ್ನು ನಾವು ನೋಡ್ಬೋದಾಗತ್ತೆ. ಕಟ್ಟಿಮನಿಯವರ ಮೋಹದ ಬಲೆಯಲ್ಲಿ, ಜರತಾರಿ ಜಗದ್ಗುರು, ಖಾನಾವಳಿಯ ನೀಲ, ಇದು ಮತ್ತು ನಿರಂಜನರ ಚಿರಸ್ಮರಣೆ, ಅದನ್ನಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಕೈಯೂರಿನ ರೈತರ ಹೋರಾಟದ ಹಿನ್ನೆಲೆಯಲ್ಲಿ ರೂಪಿತವಾದಂತಹ ಅತ್ಯದ್ಭುತವಾದಂತಹ ಒಂದು ಕಾದಂಬರಿ. ಅನೇಕ ಪ್ರಶಸ್ತಿಗಳನ್ನು, ಅನೇಕ ಭಾಷೆಗಳಿಗೆ ಅನುವಾದ ಆಗಿರೋದನ್ನು, ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರ್ತಕ್ಕಂಥದ್ದು ಚಿರಸ್ಮರಣೆ. ಈ ನಿರಂಜನರ ಅಭಯಾಶ್ರಮ, ಚಿರಸ್ಮರಣೆ, ಬನಶಂಕರಿ ಮತ್ತು ಅವರು ಕಥಾ ಸಾಹಿತ್ಯದಲ್ಲಿಯೂ ಕೂಡ ಬಹಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ನಿರಂಜನರ ನಂತರದಲ್ಲಿ ನಾವು ಈ ಒಂದು ಕಾದಂಬರಿಯ ಒಂದು ವಸ್ತು ವಿನ್ಯಾಸದಲ್ಲಿ ಈ ಪ್ರಗತಿಶೀಲರ ನಂತರದಲ್ಲಿ, ಅಂದರೆ ಸ್ವಾತಂತ್ರ್ಯದ ನಂತರದ ಕಾಲಘಟ್ಟದಲ್ಲಿ ಈ ಮೊದಲು ಬರಿತಾ ಇದ್ದಂತಹ ಕುವೆಂಪು ಇರಬಹುದು, ಅಥವಾ ನಮ್ಮ ಶಿವರಾಮ್ ಕಾರಂತರು ಇರ್ಬೋದು, ಅಥವಾ MK ಇಂದಿರಾ, ಈ ಥರ ಅನೇಕರು ಬರಿತಾ ಇದ್ದಂಥವರು ಹಾಗೆ ತಮ್ಮದೇ ಆದಂತಹ ಒಂದು ದೃಷ್ಟಿಕೋನವನ್ನು, ವಸ್ತು ವಿನ್ಯಾಸನ ಇಟ್ಕೊಂಡು ಬರಿತಾನೇ ಹೋದರು. ಅದರ ಜೊತೆಗೆ ಒಂದು 1950ರ ನಂತರದಲ್ಲಿ ಒಂದು ಹೊಸ ಅಲೆ ಏನು ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಘಟ್ಟವನ್ನು, ಒಂದು ಹೊಸ ತಿರುವನ್ನು ತಂತು. ನವ್ಯ, ಮಾಡರ್ನಿಟಿ ಅಂತಕ್ಕಂಥದ್ದು, ಆ ನವ್ಯದ ಹೊಸ ದೃಷ್ಟಿಕೋನದ ಹಿನ್ನೆಲೆಯ ಒಳಗಡೆಗೆ ಅಲ್ಲಿ ಈ ಒಂದು ಪ್ರಗತಿಶೀಲ ಅಥವಾ ನಾವು ಯಾವುದನ್ನು ರಮ್ಯ ಸಾಹಿತ್ಯ ಅಂತೀವೋ ಅದಕ್ಕಿಂತ ಭಿನ್ನವಾದಂತಹ ಒಂದು ರೀತಿಯಲ್ಲಿ ಮನುಷ್ಯನ ಮನಸ್ಸಿನ ಒಳಗಿನ ಅನೇಕ ಬಗೆಯ ತಾಕಲಾಟಗಳನ್ನು, ತಲ್ಲಣಗಳನ್ನು ನೋಡುವಂತಹ
ಮನುಷ್ಯನ ಮನೋಲೋಕವನ್ನು ಪ್ರವೇಶಿಸ್ತಕ್ಕಂತಹ ಒಂದು ಹೊಸ ವಿಚಾರಗಳು ಈ ಒಂದು ಕಥಾ ಸಾಹಿತ್ಯ ಮತ್ತು ಕಾವ್ಯಗಳಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು. ಅವನಲ್ಲಿ ಇರ್ತಕ್ಕಂತಹ ಒಂದು ಏಲಿಯನೇಷನ್ ಫೀಲಿಂಗ್, ಅಥವಾ ಅವನಲ್ಲಿರ್ತಕ್ಕಂತಹ ಒಂಟಿತನ ಇರ್ಬೋದು, ಅವನ ಒಳಗಡೆ ಇರುವಂತಹ ಸಾವಿನ ಭಯ, ಆ ತೀವ್ರವಾದಂಥ ಕಾಮ, ಮತ್ತು ಅವನಲ್ಲಿ ಕಂಡುಬರ್ತಕ್ಕಂಥ ಒಂದು ತಾನೊಬ್ಬ ಅಸಹಾಯಕ ಅನ್ನುವಂತಹ ಭಾವನೆಗಳಿರಬಹುದು. ಹೀಗೆ ಮನುಷ್ಯನ ಒಳ ಮನಸ್ಸಿನ 100 ತಲ್ಲಣಗಳ ಕಡೆಗೂ ಕೂಡ ನೋಡುವಂಥದ್ದು. ಜೊತೆಗೆ ಸಮಾಜಮುಖಿಯಾದ ಹಸಿವು, ಬಡತನ ಇತ್ಯಾದಿಗಳಿಗಿಂತ ಭಿನ್ನವಾಗಿ ಒಂದು ಒಳಮುಖವಾಗಿ ಅದು ಸರಿತಾ ಹೋಯಿತು. ಸಮಾಜದಲ್ಲಿರ್ತಕ್ಕಂತಹ, ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂತಹ ಆ ಒಂದು ಭಿನ್ನತೆಗಳನ್ನು, ಜೊತೆಗೆ ಅದರೊಳಗಡೆಗೆ ಇರ್ತಕ್ಕಂತಹ ಮನುಷ್ಯನ ತಾಕಲಾಟಗಳನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ನವ್ಯದೊಳಗೆ ನೋಡ್ತಾ ಹೋಗ್ತೀವಿ. ಅಂಥದ್ರಲ್ಲಿ ನವ್ಯ ಸಾಹಿತ್ಯ ಕೇವಲ ಕಾವ್ಯದ ಒಳಗಡೆ ಅಭಿವ್ಯಕ್ತಿಯಾಗಲಿಲ್ಲ. ಅದರ ವಿಶೇಷ ಧೋರಣೆಗಳು, ಚಿಂತನೆಗಳು ಅದು ಕಥನ ಸಾಹಿತ್ಯದಲ್ಲಿಯೂ ಕೂಡ, ಕಥೆಗಳು ಮತ್ತು ಕಾದಂಬರಿಗಳಲ್ಲೂ ಕೂಡ ಅದು ಅಭಿವ್ಯಕ್ತವಾದದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಕಾದಂಬರಿಯ ವಸ್ತು ವಿನ್ಯಾಸದಲ್ಲಿ ಒಂದು ಹೊಸ ತಿರುವು ಅಂತಕ್ಕಂಥದ್ದು ಬರ್ತಾ ಹೋಯಿತು. ಸ್ವಾತಂತ್ರ್ಯ ನಂತರದ 25 ವರ್ಷಗಳಲ್ಲಿ ಒಂದು ಕಾದಂಬರಿಗಳ ರಚನೆ ವಿಪುಲವಾಗಿ ಬೆಳೀತಾ ಹೋಯಿತು. ಮತ್ತು ಅದು ಹೊಸ ಜಾಡನ್ನು ಹಿಡಿದು ಹೊಸ ರೀತಿಯಲ್ಲಿ ಅದು ಪ್ರಕಟ ಆದದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದಾಗುತ್ತೆ. ವಸ್ತು, ಶೈಲಿ, ನಿರೂಪಣೆ, ತಂತ್ರ ಮೊದಲಾದವುಗಳಲ್ಲಿ ಒಂದು ವೈವಿಧ್ಯತೆ ಮೂಡಿತು. ಜೊತೆಗೆ ಸಾಮಾಜಿಕ ಕಾದಂಬರಿಗಳೇ ವಿಪುಲವಾಗಿ ರಚನೆ ಆಗ್ತಾ ಇದ್ರು ಕೂಡ ಇದರಲ್ಲಿ ಐತಿಹಾಸಿಕ, ಪೌರಾಣಿಕ ಮತ್ತು ಪತ್ತೇದಾರಿ ಇತ್ಯಾದಿಗಳು ಕೂಡ ಕನ್ನಡ ಕಾದಂಬರಿಯಲ್ಲಿ ನಾವು ಕಾಣ್ತೇವೆ. ಇನ್ನು ಗ್ರಾಮೀಣ ಬದುಕಿನ ಒಂದು ನೈಜ ಚಿತ್ರಣವನ್ನು ಕೊಡುವಂತಹ ರೀತಿಯ, ಜೊತೆಗೆ ಪ್ರಾದೇಶಿಕತೆಯ ಒಂದು ವಿಶಿಷ್ಟತೆಯನ್ನು ಬೆರೆಸ್ಕೊಂಡು ರಚಿತವಾದಂತಹ ಅನೇಕ ಕಾದಂಬರಿಗಳು ಕೂಡ ನಮಗೆ ಕಂಡು ಬಂದವು. ಅದರೊಳಗಡೆಗೆ ಎಚ್ ದೇವೀರಪ್ಪ ಅವರ ಬೆಳುವಲದ ಮಡಿಲಲ್ಲಿ, ಕೃಷ್ಣಮೂರ್ತಿ ಪುರಾಣಿಕ ಅವರ ಒಂದು ಹಬ್ಬಿದ ಬಳ್ಳಿ, ಬಸವರಾಜ್ ಕಟ್ಟಿಮನಿಯವರ ಮಣ್ಣು ಮತ್ತು ಹೆಣ್ಣು, ಚದುರಂಗ ಅವರ ಸರ್ವಮಂಗಳ, ತರಾಸು ಅವರ ಚಂದವಳ್ಳಿಯ ತೋಟ. ತರಾಸು ಅವರು ಅನೇಕ ಸಾಮಾಜಿಕ ಕಾದಂಬರಿಗಳನ್ನು ಬರೀತಾರೆ. ಅದ್ರ ಜೊತೆಗೆ ಅವರು ಆ ಚಾರಿತ್ರಿಕ ಕಾದಂಬರಿಗಳಿಗೆ ಅವರು ಬಹಳ ವಿಶೇಷವಾಗಿದ್ದಾರೆ. ಮುಂದೆ ನಾನು ಚಾರಿತ್ರಿಕ ಕಾದಂಬರಿಯನ್ನು ಕುರಿತು ಹೇಳುವಾಗ ಅವರ ಕೃತಿಗಳನ್ನು ಮತ್ತಷ್ಟು ಪರಿಚಯ ಮಾಡಿಕೊಡ್ತೇನೆ. ಇನ್ನು ನಾನು ಹೇಳಿದ ಹಾಗೆ ಈ ಒಂದು ಗ್ರಾಮೀಣ ಪರಿಸರ ಅಂತ ನಾನೇನು ಹೇಳಿದೆ, ಈ ಗ್ರಾಮೀಣ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಇರ್ತಕ್ಕಂತಹ ಒಂದು ಬದುಕಿನ ವೈವಿಧ್ಯತೆಗಳನ್ನು ಹಿಡಿಯುವ ಪ್ರಯತ್ನದ ಒಳಗಡೆಗೆ ಗ್ರಾಮಾಯಣ ಒಂದು ವಿಶಿಷ್ಟವಾದಂತಹ ಕಾದಂಬರಿ. ರಾವ್ ಬಹದ್ದೂರ್ ಅವರು ಆ ಹಳ್ಳಿಗಳ ಸರಳ ಸುಂದರವಾದಂಥ ಜೀವನ, ಹಾಗೂ ಆ ಹಳ್ಳಿಗಳು ನಿಧಾನವಾಗಿ ಒಂದು ಮಾಡರ್ನೈಸೇಷನ್, ಒಂದು ಆಧುನಿಕತೆಗೆ ತೆರೆದುಕೊಳ್ತಾ ಇರ್ತಕ್ಕಂಥ ಸಂದರ್ಭದ ಒಂದು ವಾಸ್ತವಿಕ ಚಿತ್ರಣಗಳನ್ನು, ಹಳ್ಳಿಯ ಜೀವನವನ್ನು ಕುರಿತು ಆ ಕಾಲದ ವೈಶಿಷ್ಟ್ಯಪೂರ್ಣವಾದಂತಹ ಆ ಒಂದು ಬದಲಾವಣೆಗಳಿಗೆ ತೆರೆದುಕೊಳ್ತಾ ಅದು ಏನೆಲ್ಲ ಒಂದು ಹೊಸತನವನ್ನು ಗ್ರಾಮೀಣ ಪರಿಸರ ರೂಪಿಸ್ಕೊಳ್ತಾ ಹೋಯಿತು, ಅದರಲ್ಲಿರುವಂಥ ಒಳಿತುಗಳು ಕೆಡುಕುಗಳ ಬಗೆಗೆ ಈ ಎಲ್ಲವನ್ನು ಜೀವನದ ಲೋಪ ದೋಷಗಳನ್ನು ಕುರಿತು ರಾವ್ ಬಹದ್ದೂರ್ ಅವರು ಬಹಳ ಅದ್ಭುತವಾಗಿ ಗ್ರಾಮಾಯಣ ಹೆಸರೇ ಸೂಚಿಸುವಾಗೆ ಅದು ಗ್ರಾಮದ ಒಂದು ಪಯಣವನ್ನು, ಬದುಕಿನ ವಿಕಾಸವನ್ನು ಹೇಳ್ತಕ್ಕಂತಹ ಒಂದು ಕಾದಂಬರಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಸಂದರ್ಭದಲ್ಲಿ ರಚಿತವಾದಂತಹ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು, ಅದರಲ್ಲಿ ಗಾಂಧಿವಾದ ಒಂದು ಕಡೆಗೆ, ಅಂಬೇಡ್ಕರ್ ವಾದ ಮತ್ತೊಂದು ಕಡೆಗೆ, ಲೋಹಿಯಾ ಚಿಂತನೆಗಳು, ಇಂಥವೆಲ್ಲವೂ ನಿಧಾನವಾಗಿ ಕನ್ನಡ ಸಾಹಿತ್ಯವನ್ನು ರಚಿಸ್ತಕ್ಕಂಥವರ ಮನಸ್ಸಿನ ಮೇಲೆ ತೀವ್ರವಾಗಿ ಪ್ರಭಾವವನ್ನು ಬೀರಿದಂತಹ ಕಾಲಘಟ್ಟದಲ್ಲಿ ಈ ಒಂದು ಹರಿಜನರ ಸಮಸ್ಯೆಗಳು ಅಥವಾ ಹರಿಜನರನ್ನು ದೇವಾಲಯಗಳಿಗೆ ಸೇರಿಸಬೇಕು ಅಂತಕ್ಕಂಥದ್ದು, ಅವರಿಗೆ ಒಂದು ಬದುಕನ್ನು ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಗಾಂಧಿಯವರ ಒಂದು ಚಿಂತನೆಗಳು, ಇಂಥವೆಲ್ಲವೂ ವಿಶೇಷವಾಗಿ ಪ್ರಭಾವ ಬೀರ್ತಾ ಇದ್ದಂಥ ಒಂದು ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಮತ್ತು ಅದರ ಒಂದು ಪರಿಣಾಮಗಳು ಆ ಗ್ರಾಮೀಣ ಪರಿಸರದಲ್ಲಿ ಉಂಟುಮಾಡ್ತಾ ಇದ್ದಂಥ ಒಂದು ಹೊಸ ಸುಧಾರಣಾವಾದಿ ಚಿಂತನೆಯ ಹಿನ್ನೆಲೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇತ್ತು, ಆ ಬದಲಾವಣೆಗಳಿಗೆ ಗ್ರಾಮೀಣ ಪರಿಸರ ಹೇಗೆ ಸ್ಪಂದಿಸ್ತಿತ್ತು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅನೇಕ ಈ ಅಸ್ಪೃಶ್ಯತೆಯನ್ನು ಕುರಿತಂತಹ ಕೆಲವು ಕಾದಂಬರಿಗಳು ರಚನೆ ಆಗ್ತದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಕಾರಂತರ ಚೋಮಂದುಡಿ, ಈಗಾಗಲೇ ನಾನು ಹೇಳಿದ್ದೇನೆ, KAN ರಾವ್ ಅವರ ಮುನಿಯನ ಮಾದರಿ, ಆಮೇಲೆ MSC ಅವರ ಮಾದನ ಮಗಳು, ಕಟ್ಟಿಮನಿಯವರ ನೀನನ್ನು ಮುಟ್ಟಬೇಡ, ಗೊರೂರವರ ಹೇಮಾವತಿ, ಇವೆಲ್ಲವೂ ಕೂಡ ಕೆಲವು ಮುಖ್ಯವಾದಂತಹ ಇಂತಹ ಒಂದು ಸಮಸ್ಯೆಯನ್ನು ಕುರಿತು ಚರ್ಚೆ ಮಾಡಿದಂತಹ ಕಾದಂಬರಿಗಳಾಗಿವೆ.
ಸ್ನೇಹಿತರೆ, ಕಾದಂಬರಿಗಳ ಒಂದೊಂದು ವಿಚಾರವನ್ನು ಹೇಳ್ತಾ ಹೋದರೆ ಬಹಳ ದೊಡ್ಡದಾದಂಥ ಒಂದು ತರಗತಿಗಳು, ಮತ್ತೆ ಮತ್ತೆ ಅನೇಕ ತರಗತಿಗಳು ನಾವು ಮಾಡಬೇಕಾಗತ್ತೆ. ಕೆಲವು ಮುಖ್ಯವಾದಂತಹ ಕಾದಂಬರಿಕಾರರ ಹೆಸರುಗಳನ್ನು ಮತ್ತು ಅವರ ಕೃತಿಗಳನ್ನು ಅಷ್ಟೇ ಇಲ್ಲಿ ನೋಡ್ತಾ ಹೋಗೋಣ. ಚದುರಂಗರು ಮತ್ತೊಬ್ಬರು ಬಹಳ ಶ್ರೇಷ್ಠವಾದಂತಹ ಕಾದಂಬರಿ ಕೊಟ್ಟಂಥವರು. ಅವರ ಉಯ್ಯಾಲೆ ಮತ್ತು ವೈಶಾಖ ಬಹಳ ಪ್ರಧಾನವಾಗಿ ಮುಖ್ಯ ಕೃತಿಗಳಾಗಿ ವಿಮರ್ಶಕರ ಮನಸ್ಸನ್ನು ಗೆದ್ದಿರುವಂಥವು. ಆನಂದ ಕಂದರ, ಸುದರ್ಶನ, ಮಗಳ ಮದುವೆ, ಎಸ್ ಅನಂತನಾರಾಯಣ ಅವರ ಅತ್ತಿಗೆ, ಗುರು ರಾಮಸ್ವಾಮಿ ಅಯ್ಯಂಗಾರರ ಹೇಮಾವತಿ, ಊರ್ವಶಿ, ವ್ಯಾಸರಾಯ ಬಲ್ಲಾಳರ ಹೇಮಂತಗಾನ, ವಾತ್ಸಲ್ಯ ಪಥ, ಚಿರವಿರಹಿ, ಮತ್ತು ಬೀಚಿಯವರು ನಿಮಗೆ ಒಬ್ಬ ಹಾಸ್ಯಗಾರರಾಗಿ ನಮಗೆ ಕಂಡು ಬಂದರೂ ಕೂಡ ಅವರು ದಾಸಕೂಟ ಅನ್ನೋ ಒಂದು ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಕೃಷ್ಣಮೂರ್ತಿ ಪುರಾಣಿಕ ಅವರ ಮುಗಿಲ ಮಲ್ಲಿಗೆ, ಮನೆ ತುಂಬಿದ ಹೆಣ್ಣು, ಮಣ್ಣಿನ ಮಗಳು, ತಂಪು ನೆಳಲು ಇವೆಲ್ಲವೂ ಕೂಡ ಅವರ ಒಂದು ಕೃತಿಗಳಾಗಿವೆ. ಇನ್ನು ರಾಮಚಂದ್ರ ಕೊಟಲ್ಗಿ ಅವರು ಬರೆದಿರ್ತಕ್ಕಂಥ ದೀಪ ಹತ್ತಿತು, ಭಾರತೀ ಸುತರ ಎಡಕಲ್ಲು ಗುಡ್ಡದ ಮೇಲೆ, ಇದೆಲ್ಲ ಎಡಕಲ್ಲು ಗುಡ್ಡದ ಮೇಲೆ ಚಲನಚಿತ್ರ ಆಗಿರೋದು ನೀವೆಲ್ಲ ನೋಡಿರಬಹುದು. ವಿಶುಕುಮಾರ್ ಅವರ ಕರಾವಳಿಯ ಮದರ್ ಅನ್ನುವಂಥದ್ದು. ಇವೆಲ್ಲ ಒಂದು ವಿಶಿಷ್ಟವಾದ ವಸ್ತುಗಳನ್ನು ತೆಗೆದುಕೊಂಡು ವಿಭಿನ್ನವಾದ ರೀತಿಯ ಅಭಿವ್ಯಕ್ತಿಯನ್ನು ಪಡ್ಕೊಂಡಂಥ ಕಾದಂಬರಿಗಳು. ಇನ್ನು ಬಹಳ ಹೆಚ್ಚು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಸಾಮಾನ್ಯರಿಂದ ಹಿಡಿದು ವಿದ್ವತ್ ವಲಯದವರೆಗೂ ಪ್ರಭಾವ ಬೀರಿದಂಥ ಮತ್ತು ನಿರಂತರವಾಗಿ ದೀರ್ಘಕಾಲದಿಂದ ಕಾದಂಬರಿಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸ್ತಾ ಬಂದಿರತಕ್ಕಂಥವರು ಎಸ್.ಎಲ್. ಭೈರಪ್ಪನವರು. ಸರಸ್ವತಿ ಸಮ್ಮಾನ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಇವರ ಆ ಒಂದು ಕಾದಂಬರಿಗಳು, ಅನೇಕ ಕಾದಂಬರಿಗಳು ಅನ್ಯ ಭಾಷೆಗಳಿಗೆ, ಇಂಗ್ಲೀಷ್ ಮತ್ತು ಇತರ ಭಾಷೆಗಳಿಗೆ ಅನುವಾದಗೊಂಡಿರೋದಲ್ಲದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಹೆಚ್ಚು ಹೆಚ್ಚು ಚರ್ಚೆಗೆ ಮತ್ತು ಅಭಿಮಾನಿಗಳನ್ನು ಪಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅವರ ವಂಶವೃಕ್ಷ, ಗೃಹಭಂಗ, ದಾಟು, ಪರ್ವ, ಸಾರ್ಥ, ಇತ್ತೀಚೆಗೆ ಅವರು ಬರೆದಿರ್ತಕ್ಕಂತಹ ಅನೇಕ ಕೃತಿಗಳು ಮತ್ತೆ 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 ಚರ್ಚೆಯನ್ನು ಹುಟ್ಟಾಕ್ತಕ್ಕಂತಹ ಕೃತಿಗಳಾಗಿವೆ. ಎಸ್.ಎಲ್. ಭೈರಪ್ಪನವರು ಒಂದು ರೀತಿಯಲ್ಲಿ ಕನ್ನಡ ಕಾದಂಬರಿಯ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದಂಥ ಛಾಪನ್ನು ಮೂಡಿಸಿರ್ತಕ್ಕಂಥವ್ರು, ಹೆಚ್ಚು ಹೆಚ್ಚು ಜನರನ್ನು ತಲುಪಿರ್ತಕ್ಕಂಥವ್ರು ಅಂತ ಹೇಳಿ ನಾವು ಹೇಳ್ಬೋದು. ಶಾಂತಿನಾಥ ದೇಸಾಯಿಯವರು ಬಹಳ ಮುಖ್ಯವಾಗಿ ನವ್ಯ ಒಂದು ಪರಂಪರೆ ಅಥವಾ ನವ್ಯ ಚಿಂತನೆಯ ಹಿನ್ನೆಲೆಯಲ್ಲಿ ಅವರ ಕಾದಂಬರಿಗಳು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಮನುಷ್ಯನ ಮನೋಲೋಕದ ಚಿತ್ರಣಗಳನ್ನು ಕೊಡ್ತಾ ಹೋಗುತ್ತೆ. ಅವರ ಮುಕ್ತಿ ಇರ್ಬೋದು, ವಿಕ್ಷೇಪ ಇರ್ಬೋದು, ಶಾಂತಿನಾಥ ದೇಸಾಯರ ಸೃಷ್ಟಿ, ಓಂ ನಮೋ ಕಾದಂಬರಿ ಅಂತೂ ನಿಮಗೆ ಅಲ್ಲಿ ಬರ್ತಕ್ಕಂಥ ಒಂದು ವ್ಯಕ್ತಿ ಸ್ವಾತಂತ್ರ್ಯ, ತಾತ್ವಿಕತೆ ಮತ್ತು ಒಂದು ಜೈನ ದರ್ಶನಕ್ಕೆ ಸಂಬಂಧಪಟ್ಟಂಥ ಒಂದು ವಿಶಿಷ್ಟವಾದಂತಹ ಕಾದಂಬರಿ ಅದು. ಹಾಗೆಯೇ ಬೀಜ ಅನ್ನುವಂಥ ಮತ್ತೊಂದು ಕಾದಂಬರಿ. ಬೀಜ ಅನ್ನುವಂಥದ್ರಲ್ಲಿ ಒಂದು ವಿಶಿಷ್ಟ ತಾತ್ವಿಕತೆಯನ್ನು ಅವರು ಒಳಗಿಡ್ತಾರೆ. ಅದು ಏಕಕಾಲಕ್ಕೆ ಒಂದು ಬಂಧಿತ ಸ್ಥಿತಿ. ಆ ಬೀಜದ ಒಳಗೆ ಒಂದು ಚೈತನ್ಯ ಬಂಧಿತವಾಗಿರುತ್ತೆ, ಆದರೆ ಅವಕಾಶ ಸಿಕ್ಕರೆ ಸಾಕು ಆ ಒಳಗಿನ ಚೈತನ್ಯ ಹೇಗೆ ಪುಟಿದು ಒಂದು ಹೊಸ ಹೆಮ್ಮರವಾಗಿ ಬೆಳೆಯೋದಕ್ಕೆ ಅವಕಾಶ ಆಗತ್ತೆ ಅಂತ. ಹಾಗಾಗಿ ಇದು ಒಂದು ಬಂಧಿತ ಮತ್ತು ಒಂದು ಬಿಡುಗಡೆ, ಇದೆರಡರ ಸಾಧ್ಯತೆಯನ್ನು ಅದ್ಭುತವಾಗಿ ಧ್ವನಿಸ್ತಕ್ಕಂತಹ ಒಂದು ಕೃತಿ ಅಂತ ಹೇಳಿ ನಾವು ಹೇಳ್ಬೋದು ಅವರ ಬೀಜ ಕೃತಿ. ದೇಸಾಯಿಯವರ ಕಾದಂಬರಿಗಳು ಅವರ ಸೂಕ್ಷ್ಮತೆಗೆ ಮತ್ತು ಅವರ ಒಂದು ಮನುಷ್ಯನ ಆ ಒಂದು ಮನೋಲೋಕ ಮತ್ತು ಅವನ ನಾನಾ ಬಗೆಯ ಸಂಕಟಗಳು, ತಲ್ಲಣಗಳಿಗೆ ಆ ಒಂದು ಪಡೆಮಿಡಿದಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಎನ್.ಕೆ. ಅವರ ಸಾವಿನ ಉಡಿಯಲ್ಲಿ ಎರಡನೆಯ ಸಂಬಂಧ ಕೃತಿಗಳು ಕೂಡ ಹೆಚ್ಚು ಜನರನ್ನು ತಲುಪಿವೆ. ಯಶವಂತ ಚಿತ್ತಾಲರು ಕನ್ನಡದ ಮತ್ತೊಬ್ಬ ಶ್ರೇಷ್ಠರಾದಂತಹ ಪ್ರಸಿದ್ಧರಾದಂತಹ ಬರಹಗಾರರು. ಯಶವಂತ ಚಿತ್ತಾಲರ ಆ ಒಂದು ಕಥನ ಏನಿದೆ, ಕಥೆಗಳು ಮತ್ತು ಅವರ ಕಾದಂಬರಿ ಕಡಿಮೆ, ಕಥೆ ಜಾಸ್ತಿ ಇದೆ ಅವರದ್ದು. ಈ ಯಶವಂತ ಚಿತ್ತಾಲರ ಬರಹದ ಒಳಗಡೆಗೆ ಅನೇಕ ಪ್ರತಿಮೆಗಳು, ರೂಪಕಗಳು ಇವುಗಳನ್ನೆಲ್ಲ ಬಳಸ್ಕೊಂಡು ಆ ಮನುಷ್ಯನ, ನಾನಾಗಲೇ ಹೇಳಿದಾಗೆ ನವ್ಯದ ಒಂದು ಛಾಯೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅವರ 3 ದಾರಿಗಳು ಮತ್ತು ಶಿಕಾರಿ ಇಂತಹ ಪ್ರಮುಖವಾದ 2 ಕಾದಂಬರಿಗಳು. ಹಾಗೆ ವಿ.ಎಂ. ಇನಾಮದಾರ್ ಅವರ ಶಾಪ, ಈ ಪರಿಯ ಸೊಬಗು, ಮುಗಿಯದ ಕಥೆ. ಯು.ಆರ್. ಅನಂತಮೂರ್ತಿಯವರು ಕನ್ನಡದ ಮತ್ತೊಬ್ಬ ಶ್ರೇಷ್ಠರಾದಂತಹ ಒಂದು ಬರಹಗಾರರು. ಅನಂತಮೂರ್ತಿಯವರ ಕಥೆಗಳಿರಬಹುದು ಅಥವಾ ಕಾದಂಬರಿಗಳಿರಬಹುದು, ಇವು ಕೂಡ ಒಂದು ವಿಭಿನ್ನವಾದ ನವ್ಯ ದೃಷ್ಟಿಕೋನವನ್ನು ಒಳಗೊಂಡ
ಅದರ ವಸ್ತುವಿನ್ಯಾಸ ಇರ್ಬೋದು, ಅದರ ಅಭಿವ್ಯಕ್ತಿಯ ಕ್ರಮ ಇರ್ಬೋದು, ಅಲ್ಲಿ ಕಟ್ಟಿಕೊಡ್ತಕ್ಕಂಥ ಒಂದು ರೂಪಕಗಳಿರ್ಬೋದು, ಇವೆಲ್ಲವುಗಳ ಕಾರಣಕ್ಕೆ ನಮಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಕನ್ನಡದಲ್ಲಿ ಶ್ರೇಷ್ಠವಾದ ಕಾದಂಬರಿಗಳನ್ನು ಕೊಟ್ಟಂಥವರು ಅನಂತಮೂರ್ತಿಯವರವರ ಸಂಸ್ಕಾರ ಕೃತಿ ಚಲನಚಿತ್ರವಾಗಿರುವಂಥದ್ದನ್ನು ನೀವು ಗಮನಿಸಿರಬಹುದು. ಮತ್ತು ಇದು ಒಂದು ರೀತಿಯಲ್ಲಿ ಈ ಅವಸ್ಥೆ ರಾಜಕೀಯದ ಒಂದು ವಾತಾವರಣವನ್ನು ಬಹಳ ಅದ್ಭುತವಾಗಿ, ರಾಜಕೀಯ ಮತ್ತು ಮನುಷ್ಯನ ಸಂಬಂಧಗಳು ಯಾವ ರೀತಿ ಇದೆ ಮತ್ತು ಈ ವ್ಯವಸ್ಥೆಯ ಅವ್ಯವಸ್ಥೆಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಹಿಡಿದಿಟ್ಟಿರ್ತಕ್ಕಂಥ ಮತ್ತೊಂದು ಶ್ರೇಷ್ಠ ಕಾದಂಬರಿ ಅವಸ್ಥೆ. ಅದು ಕೂಡ ಚಲನಚಿತ್ರ ಆಗಿರೋದನ್ನು ನಾವು ಗಮನಿಸ್ಬೋದು, ನೀವು ನೋಡ್ಬೋದು ಅದನ್ನು. ಹಾಗೆ ಪಿ ಲಂಕೇಶ್ ನಮ್ಮ ಕಾಲದ ಘಟ್ಟಗಳಲ್ಲಿ ಬಹಳ ಪ್ರಸಿದ್ಧರಾದಂತಹ ಬರಹಗಾರರು ಪಿ ಲಂಕೇಶ್ ಅವರು. ಇಂಗ್ಲೀಷ್ ಮೇಷ್ಟ್ರಾಗಿದ್ದು ಈಗ ಅನಂತಮೂರ್ತಿಯವರು ಇರ್ಬೋದು, ವಿಕ್ರು ಗೋಕಾಕ್ ಇರ್ಬೋದು, ಲಂಕೇಶ್ ಇರ್ಬೋದು, ಶ್ರೀ ಇರ್ಬೋದು, ಅನೇಕರು ಇವರೆಲ್ಲ ಇಂಗ್ಲೀಷ್ ಸಾಹಿತಿಗಳು, ಇಂಗ್ಲೀಷ್ ಮೇಷ್ಟ್ರುಗಳು. ಆದರೆ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಂತಹ ಒಂದು ಇಂಗ್ಲೀಷ್ ಸಾಹಿತ್ಯದ ಅಧ್ಯಯನದ ಮೂಲಕ ಪಡೆದುಕೊಂಡಂತಹ ಒಂದು ಹೊಸ ದೃಷ್ಟಿಕೋನಗಳನ್ನು ಅವರು ಕನ್ನಡ ಸಾಹಿತ್ಯದ ಒಳಗಡೆಗೆ ಅದರ ತಾತ್ವಿಕತೆಗಳನ್ನೆಲ್ಲ ಇಲ್ಲಿ ಅಳವಡಿಸ್ಕೊಳ್ತಾ ಅವರ ಚಿಂತನೆಯನ್ನು, ಅವರ ಅಭಿವ್ಯಕ್ತಿಯನ್ನು ವಿಶಿಷ್ಟವಾಗಿ ರೂಪಿಸಿಕೊಂಡಂಥವರು. ಲಂಕೇಶ್ ಅವರ ಬರಹಗಳಲ್ಲಿ ಅವರು ಕಥೆಗಳನ್ನು ಬರೆದಿದ್ದಾರೆ, ಲಂಕೇಶ್ ಅವರು ನಾಟಕವನ್ನು ಬರೆದಿದ್ದಾರೆ, ಮತ್ತು ಪತ್ರಿಕರ್ತರಾಗಿ ಕೂಡ ಬಹಳ ಪ್ರಸಿದ್ಧರಾದಂಥವರು. ಅವರ ಬಿರುಕು, ಮುಸ್ಸಂಜೆ, ಕಥಾಪ್ರಸಂಗ ಮುಂತಾದವುಗಳು ಶ್ರೇಷ್ಠವಾದಂಥ ಕಾದಂಬರಿಗಳಾಗಿವೆ. ಎ ಕೆ ರಾಮಾನುಜನ್ ಅವರ ಹಳದಿ ಮೀನು ಬಹಳ ವಿಶಿಷ್ಟವಾದ ಚಿಂತಕರು. ಇವರ ಹಳದಿ ಮೀನು ಕಾದಂಬರಿ ಪ್ರಸಿದ್ಧವಾಗಿದೆ. ಹಾಗೆಯೇ ಕಾದಂಬರಿಯ ಪ್ರಕಾರ ಇರಲಿ, ಕಾವ್ಯ ಇರಲಿ ಅಥವಾ ನಾಟಕಗಳಿರಲಿ, ಚಂದ್ರಶೇಖರ ಕಂಬಾರರ ಕೊಡುಗೆ ವಿಶಿಷ್ಟವಾದದ್ದು. ಒಂದು ಜಾನಪದ ಲೋಕಗಳಿಂದ ತಮ್ಮ ವಸ್ತುಗಳನ್ನು ಆರಿಸಿಕೊಳ್ತಾ ಅದಕ್ಕೆ ಒಂದು ಜಾನಪದದ ಸೊಗಡಿನ ಭಾಷೆ, ಒಂದು ಆವರಣವನ್ನು ಕಟ್ಟಿಕೊಟ್ಟು ಅತ್ಯದ್ಭುತವಾದಂತಹ ಸಾಹಿತ್ಯ ಸೃಷ್ಟಿಯನ್ನು ಮಾಡಿ ಕನ್ನಡಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಥವರು ಚಂದ್ರಶೇಖರ ಕಂಬಾರರು. ಅವರ ಒಂದು ಕರಿಮಾಯಿ ಕಾದಂಬರಿ ಬಹಳ ಮುಖ್ಯವಾದಂಥದ್ದು. ಹಾಗೆ ಸಿಂಗಾರವ್ವ, ಅದು ಕೂಡ ನೀವು ಈಗಾಗಲೇ ಓದಿರ್ತೀರಿ. ಅರಮನೆ ಬಹಳ ಮುಖ್ಯವಾಗಿ ನಮಗೆ ಕರಿಮಾಯಿ, ಸಿಂಗಾರವ್ವ ಎರಡು ಕಾದಂಬರಿಗಳು ಶ್ರೇಷ್ಠವಾದಂಥ ಕಾದಂಬರಿಗಳು ಜನಪ್ರಿಯತೆಯನ್ನು ಪಡೆದಿವೆ. ಶಂಕರ ಮೊಕಾಶಿ ಪುಣೇಕರ್ ಅವರ ಗಂಗವ್ವ, ಗಂಗಾಮಾಯಿ ಇರ್ಬೋದು, ವ್ಯಾಸರಾಯ ಬಲ್ಲಾಳರ ಬಂಡಾಯ ಹಾಗೂ ಶಂಕರ ಮೊಕಾಶಿ ಪುಣೇಕರರ ಅವಧೇಶ್ವರಿ ಕಾದಂಬರಿಗಳು ಒಂದು ರೀತಿಯಲ್ಲಿ ಸಮೂಹದ ವ್ಯಕ್ತಿ ಪ್ರತಿಭಟನೆಯ ತಾತ್ವಿಕತೆಯನ್ನು ಚಾರಿತ್ರಿಕ ನೆಲೆಯಲ್ಲಿ ವ್ಯಾಖ್ಯಾನಿಸಲು ಯತ್ನಿಸುವಂಥ ಕಾದಂಬರಿಗಳು. ಈ ಬಂಡಾಯ ಕಾದಂಬರಿಯಂತೂ ಸಂಪೂರ್ಣವಾಗಿ ಒಂದು ಮುಂಬೈ ಪರಿಸರದ ಒಂದು ಕಾರ್ಮಿಕ ವರ್ಗ, ಅಲ್ಲಿ ಆ ಬಂಡವಾಳಶಾಹಿಗಳು ಮತ್ತು ಆ ಒಂದು ಕಾರ್ಮಿಕ ವರ್ಗ ಇವುಗಳ ನಡುವಿನ ಸಂಘರ್ಷ, ಅದು ಆ ವ್ಯಕ್ತಿಯ ಬದುಕಿನ ಒಳಗೆ ಬೀರ್ತಕ್ಕಂಥ ಪ್ರಭಾವ, ಇದೆಲ್ಲವನ್ನು ಬಹಳ ವಿಶೇಷವಾಗಿ ಕಟ್ಟಿಕೊಟ್ಟಿರ್ತಕ್ಕಂತಹ ಒಂದು ಹೋರಾಟವನ್ನು, ಕಾರ್ಮಿಕ ಹೋರಾಟಗಳನ್ನು, ಕಾರ್ಮಿಕ ಸಂಘಗಳ ಆ ಒಂದು ಚಟುವಟಿಕೆಗಳನ್ನು, ಇದೆಲ್ಲವನ್ನು ಬಹಳ ವಿಶೇಷವಾಗಿ ಕಟ್ಕೊಡ್ತಾ ಹೋಗುತ್ತೆ. ಅಲ್ಲಿ ಈ ಒಂದು ಏನಿದೆ ಸಂಘರ್ಷ ಏನಿದೆ, ಆ ಬಂಡವಾಳಶಾಹಿಗಳು ಮತ್ತು ಅವರ ತುಳಿತ ಹಾಗೂ ಈ ಒಂದು ಬಡ ಕಾರ್ಮಿಕ ವರ್ಗದ ಆ ಶೋಷಣೆ, ಇದೆಲ್ಲದರ ವಿರುದ್ಧವಾಗಿ ಹೇಳುವಂಥ ಒಂದು ಪ್ರತಿಭಟನೆಗಳನ್ನು ಬಹಳ ಚೆನ್ನಾಗಿ ಚಿತ್ರಣವನ್ನು ಮಾಡಿರ್ತಕ್ಕಂಥ ಕೃತಿ. ಗಿರಿಯವರ ಗತಿಸ್ಥಿತಿ ಬಹಳ ಶ್ರೇಷ್ಠವಾದಂಥ ಕೃತಿ. ಹಾಗೆ ಕಾಮರೂಪಿಯವರ ಕುದುರೆ ಮೊಟ್ಟೆ ಇರ್ಬೋದು, ಮತ್ತು ಇಲ್ಲಿ ತಪ್ಪಾಗಿದೆ, ಶ್ರೀಕೃಷ್ಣ, ಅದು ಶ್ರೀಕ್ಷಣ ಅಲ್ಲ, ಶ್ರೀಕೃಷ್ಣ ಆಲನಹಳ್ಳಿಯವರದ್ದು. ಶ್ರೀಕೃಷ್ಣ ಆಲನಹಳ್ಳಿ ಅವರ ಒಂದು ಕಾಡು ಕಾದಂಬರಿ, ಪರಸಂಗದ ಗೆಂಡೆ ತಿಮ್ಮ, ಭುಜಂಗಯ್ಯನ ದಶಾವತಾರ, ಇವೆಲ್ಲ ಶ್ರೇಷ್ಠವಾದದ್ದು. ಈ ಮೂರು ಕಾದಂಬರಿಗಳನ್ನು ಕೂಡ ಕನ್ನಡ ಚಲನಚಿತ್ರಕ್ಕೆ ಅಳವಡಿಸಲಾಗಿದೆ. ಕಾಡು, ಪರಸಂಗದ ಗೆಂಡೆ ತಿಮ್ಮ, ಭುಜಂಗಯ್ಯನ ದಶಾವತಾರ ಬಹಳ ಸೂಕ್ಷ್ಮವಾದ ರೀತಿಯಲ್ಲಿ ಮನುಷ್ಯ ಲೋಕವನ್ನು, ಅವನೊಳಗಿನ ನಾನಾ ಬಗೆಯ ಆ ಒಂದು ಭಾವ ವೈಶಿಷ್ಟ್ಯತೆಗಳನ್ನು, ಅವನ ಆ ಒಂದು ಮೂಲ ಗುಣ ಸ್ವಭಾವಗಳನ್ನು ಹಿಡಿದಿರ್ತಕ್ಕಂತಹ ಒಂದು ಕಾದಂಬರಿಗಳಾಗಿವೆ. ಶ್ರೀಕೃಷ್ಣ ಆಲನಹಳ್ಳಿ ಇವರು ಬಹಳ ಪ್ರಸಿದ್ಧರಾದಂಥ ಒಂದು ಕಾದಂಬರಿಕಾರರು. ಇನ್ನು ನವ್ಯೋತ್ತರ, ದಲಿತ, ಬಂಡಾಯ, ಸ್ತ್ರೀವಾದಿ, ಮುಸ್ಲಿಂ ಸಂವೇದನೆಯ ಕಾದಂಬರಿಗಳು, ಇವೆಲ್ಲವೂ ಕೂಡ ನಮಗೆ ನವ್ಯೋತ್ತರ ಕಾಲಘಟ್ಟದಲ್ಲಿ ಒಂದಾದ್ಮೇಲೆ ಒಂದು ಅಥವಾ ಒಂದರ ಜೊತೆಗೊಂದು ಇವತ್ತಿನವರೆಗೂ ಬರ್ತಾ ಇರ್ತಕ್ಕಂಥ ಕಾದಂಬರಿಗಳಾಗಿವೆ. ಈ ಕಾಲಘಟ್ಟದ ಕಾದಂಬರಿಗಳಲ್ಲಿ ವರ್ಣ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಏನಿದೆ ಅದರ ಸಂಕೀರ್ಣತೆ ಇರ್ಬೋದು,
ಆ ಗ್ರಾಮ ಸಮಾಜದ ಶೋಷಣೆಯ ಸ್ವರೂಪ ಇರಬಹುದು, ಅದೆಲ್ಲವನ್ನು ಈ ಕಾಲಘಟ್ಟದ ಕಾದಂಬರಿಗಳು ವಿಶೇಷವಾದಂಥ ದೃಷ್ಟಿಯಲ್ಲಿ ಕಂಡರಿಸುವ ಪ್ರಯತ್ನವನ್ನು ಮಾಡ್ತಾ ಹೋದವು. ಒಂದು ರೀತಿಯಲ್ಲಿ ಆ ಸಾಮಾಜಿಕ ಬದ್ಧತೆ, ಆ ಸಮುದಾಯಗಳ ಬದುಕನ್ನು ತಾಜಾ ನೈಜವಾಗಿ ಅದರ ಆ ಒಂದು ಏನು ಹೇಳೋಣ, ಅದರ ನಿಜವಾದಂತಹ ಅನುಭವಗಳನ್ನು ಪಡೆದಂಥವರು ಆ ಅನುಭವವನ್ನು ಅಭಿವ್ಯಕ್ತಿಸಿದ್ರಿಂದಾಗಿ ಅವುಗಳಲ್ಲಿ ಒಂದು ಪ್ರಖರತೆ ಇರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಈ ಕಾದಂಬರಿಗಳಲ್ಲಿ ಜಾತಿ ವ್ಯವಸ್ಥೆಯ ಒಂದು ಸಂಪೂರ್ಣವಾದ ನಮ್ಮ ಸಮಾಜವನ್ನು ಹೇಗೆ ಆ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಹಿಡಿದು ಆ ಒಂದು ತಲ್ಲಣಕ್ಕೆ ಒಳಗೆ ಮಾಡಿದೆ ಅನ್ನುವಂಥದ್ದನ್ನು, ಅಸ್ಪೃಶ್ಯತೆಯ ಆಚರಣೆಯಿಂದಾಗಿ ಆಗ್ತಾ ಇರ್ತಕ್ಕಂತಹ ಒಂದು ಶೋಷಣೆಯನ್ನು, ಮತ್ತು ಈ ಬಡವ ಸಿರಿವಂತ ಅಂತಕ್ಕಂತಹ ಈ ವರ್ಗದ ಒಂದು ಸಂಬಂಧದಿಂದ ಮನುಷ್ಯ ಲೋಕದಲ್ಲಿ ಆಗ್ತಾ ಇರ್ತಕ್ಕಂಥ ಸಂಕಟದ ವಾತಾವರಣಗಳನ್ನು, ಜೊತೆಗೆ ಹೆಣ್ಣು ಗಂಡುಗಳಲ್ಲಿ ಕಂಡುಬರ್ತಕ್ಕಂಥ ತಾರತಮ್ಯಗಳು, ಶೋಷಣೆಯನ್ನು, ಲಿಂಗ ವ್ಯವಸ್ಥೆಗಳ ನಡುವಿನ ಸಂಬಂಧದ ಜಟಿಲತೆಯನ್ನು ಈ ಕಾಲಘಟ್ಟದ ಒಂದು ಕಾದಂಬರಿಗಳು ಅದ್ಭುತವಾಗಿ ಚಿತ್ರಣವನ್ನು ಮಾಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ವ್ಯವಸ್ಥೆಯ ಕ್ರೌರ್ಯದ ಬಹುಮುಖಗಳನ್ನು ಹಾಗೂ ಶೋಷಿತರ ಪ್ರತಿರೋಧವನ್ನು ಈ ಕಾಲದ ಕಾದಂಬರಿಗಳು ಮುಖಾಮುಖಿಯಾಗಿಸಿದ್ದನ್ನು ನಾವು ನೋಡ್ತಾ ಹೋಗ್ಬೋದಾಗತ್ತೆ. ತೇಜಸ್ವಿಯವರು ವಿಶಿಷ್ಟವಾಗಿ ನಿಲ್ತಕ್ಕಂಥ ಒಬ್ಬ ಕನ್ನಡದ ಕಾದಂಬರಿಕಾರ. ಅವರ ಚಿದಂಬರ ರಹಸ್ಯ, ಹಾಗೆ ದೇವನೂರ ಮಹಾದೇವ ಅವರ ಕುಸುಮಬಾಲೆ, ಮಾನಜ ಅವರ ಮಾಗಿ, ಹಾಗೆ ವೀರಭದ್ರಪ್ಪನವರ ಕಪ್ಪು ಪಕ್ಷಿ ಮತ್ತು ಅರವಿಂದ ಮಾಲ್ಗತ್ತಿಯವರ ಕಾರ್ಯ, ಶ್ರೀಕೃಷ್ಣ ಆಲನಹಳ್ಳಿ ಅವರ ಭುಜಂಗಯನ್ ದಶಾವತಾರ, ಇವೆಲ್ಲ ಒಂದು ಸಾಮಾಜಿಕ ಸ್ಥಿತ್ಯಂತರಕ್ಕೆ ಒಳಗಾಗ್ತಾ ಇರ್ತಕ್ಕಂಥ ಒಂದು ಭಾರತದ ದರ್ಶನವನ್ನು. ಏಕೆಂದರೆ ನಿಮ್ಗೆ ಗೊತ್ತಿರಬಹುದು, ಆಧುನಿಕತೆಗೆ ನಿಧಾನಕ್ಕೆ ಒಳಗಾಗ್ತಾ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಸ್ವತಂತ್ರ ಮತ್ತು ಈ ಹೊಸ ಆಡಳಿತ ವೈಖರಿ, ಈ ಆಡಳಿತ ವ್ಯವಸ್ಥೆ, ಇದರ ಜೊತೆಗೆ ಆಗ್ತಾ ಇರುವ ಹೊಸ ಬದಲಾವಣೆಗೆ ಎಲ್ಲದಕ್ಕೂ ಸಿಕ್ಕಿ ಜರ್ಜರಿತವಾದಂತಹ ಒಂದು ಭಾರತೀಯ ಸಮಾಜ ಏನಿದೆ, ಆ ಸಮಾಜದ ನಿಜವಾದ ದರ್ಶನವನ್ನು ಮಾಡಿಕೊಡ್ತಕ್ಕಂತಹ ಕಾದಂಬರಿಗಳು ಇವೆಲ್ಲವು. ಹಾಗೆ ಚದುರಂಗ ಅವರ ವೈಶಾಖ ಮತ್ತು ದೇವನೂರರ ಈ ಕುಸುಮಬಾಲೆ ಕಾದಂಬರಿಗಳು ಸ್ತ್ರೀ ಶೋಷಣೆ ಅನ್ನೋದರ ಜೊತೆಗೆ, ಆ ಸ್ತ್ರೀ ಶೋಷಣೆಯ ಜೊತೆಗೆ ಹಾಸು ಹೊಕ್ಕಾಗಿರ್ತಕ್ಕಂಥ ವರ್ಣ ಮತ್ತು ವರ್ಗ ಸಮಾಜದ ಬೇರುಗಳನ್ನು ಶೋಧಿಸುವುದಕ್ಕೆ ಯತ್ನವನ್ನು ಮಾಡಿರ್ತಕ್ಕಂಥ ಕಾದಂಬರಿಗಳು ಈ ವೈಶಾಖ ಮತ್ತು ಕುಸುಮಬಾಲೆ. ಈ ಎರಡೂ ಕಾದಂಬರಿಗಳಲ್ಲಿ ಬಹಳ ಪ್ರಧಾನವಾಗಿ ಲೈಂಗಿಕತೆ ಅಂತಕ್ಕಂಥದ್ದು ಪ್ರಮುಖವಾಗುತ್ತೆ. ಆದರೆ ಈ ಮಾನವ ಸಹಜವಾದ ಲೈಂಗಿಕತೆಯ ಜೊತೆಗೆ ಮಾನವ ಸಮಾಜದಲ್ಲಿ ಅಸಹಜವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಒಂದು ವರ್ಣ ವರ್ಗ ವ್ಯವಸ್ಥೆಯ ಕಾರಣದಿಂದಾಗಿ ಉಂಟಾಗ್ತಕ್ಕಂಥ ಒಂದು ದೊಡ್ಡ ಖೇದದ ಒಂದು ಬದುಕಿನ ಕ್ರಮ ಏನಿದೆ, ಅದರ ಬಗೆಗೆ ಸೂಕ್ಷ್ಮವಾಗಿ ಗಮನವನ್ನು ಸೆಳೀತಕ್ಕಂತಹ, ಅದರ ಬಗೆಗೆ ವಿಶಿಷ್ಟವಾದ ಚಿಂತನೆಯನ್ನು ರೂಪಿಸಿರ್ತಕ್ಕಂತಹ ಕಾದಂಬರಿಗಳು ಈ ವೈಶಾಖ ಮತ್ತು ಕುಸುಮಬಾಲೆ ಅಂತ ಹೇಳ್ಬೋದು. ದೇವನೂರು ಮಹಾದೇವರ ಒಡಲಾಳ ಇದು ಕಿರು ಕಾದಂಬರಿ. ಅದು ಒಂದು ಹಿಂಗಿಸುವುದು, ಯಾವತ್ತು ಎಷ್ಟು ಹೊಟ್ಟೆ ತುಂಬಿದ್ರೂ ತುಂಬಲಾಗದ ಒಂದು ಅಸಾಧ್ಯವಾದ ಹಸಿವು ಅಂತಕ್ಕಂಥದ್ದೇನಿದೆ, ಆ ಹಸಿವಿನ ಬೆಂಕಿಯ ವಾಸ್ತವವನ್ನು, ಆ ಬಡವರ ಒಡಲಾಳದ ಬೆಂಕಿ, ಬಡಬಾಗ್ನೆ ಅಂತ ನಾವೇನು ಹೇಳ್ತೀವಿ, ಅದರ ವಾಸ್ತವದ ನೆಲೆಯನ್ನು ಕಂಡರಿಸ್ತಕ್ಕಂತಹ ಒಂದು ಕಾದಂಬರಿಯಾಗಿದೆ. ಮಾನವನ ಅಸ್ತಿತ್ವವನ್ನೇ ನಿರಾಕರಿಸಿ, ಮನುಷ್ಯ ಅಂತಕ್ಕಂಥವನನ್ನು ಅವನಿಗೆ ಒಂದು ಹುಲ್ಕಡ್ಡಿಗೂ ಸಮಾನ ಅಲ್ಲ ಅನ್ನುವ ರೀತಿಯಲ್ಲಿ ಅದನ್ನು ಅತ್ಯಂತ ಒಂದು ನಿಕೃಷ್ಟವಾಗಿ ಕಾಣ್ತಕ್ಕಂತಹ, ಅದರ ಅಸ್ತಿತ್ವವನ್ನು ನಿರಾಕರಣೆ ಮಾಡ್ತಕ್ಕಂತಹ ಒಂದು ದಲಿತ ಸಮುದಾಯದ ಬದುಕನ್ನು ಒಂದು ಹೋರಾಟದ ಬೃಹತ್ ರೂಪಕವಾಗಿ ದೇವನೂರರ ಕುಸುಮಬಾಲೆ ಹಿಡಿದಿಟ್ಟಿದೆ ಅನ್ನುವಂಥದ್ದನ್ನು ಈಗಾಗಲೇ ವಿಮರ್ಶಕರು ಹೇಳ್ತಾ ಹೋಗ್ತಾರೆ. ದೇವನೂರವರು ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಕಥೆಗಳ ಮೂಲಕ ಅವ್ರು ಏನು ಹೇಳೋದಕ್ಕೆ ಹೊರಟಿದ್ದಾರೋ ಅದೆಲ್ಲವನ್ನು ನಮಗೆ ಈ ಒಡಲಾಳ ಮತ್ತು ಕುಸುಮಬಾಲೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಕಟ್ಟಿಕೊಡುತ್ತೆ. ದಲಿತ ಸಾಹಿತ್ಯದಲ್ಲಿಯೇ ಈ ಒಡಲಾಳ ಮತ್ತು ಕುಸುಮಬಾಲೆ ನಿರ್ಮಿಸಿದಂತಹ ಒಂದು ಹೊಸ ದೃಷ್ಟಿಕೋನ, ಒಂದು ಹೊಸ ಚಿಂತನಾ ಪರಂಪರೆ ಬಹಳ ಪ್ರಮುಖವಾದದ್ದು ಅಂತ ಹೇಳಿ ನಾವು ಹೇಳ್ಬೋದಾಗತ್ತೆ. ಹಾಗೆಯೇ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯದ ಜೊತೆಗೆ ಹೊರಟು ಒಂದು ಬಂಡಾಯದ ಕಿಡಿಯನ್ನು ಹೊತ್ತಿಸಿದಂತಹ, ಬಂಡಾಯ ಸಾಹಿತ್ಯಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ಟಂತಹ, ಅದು ಕಾವ್ಯ ಅಂತಕ್ಕಂಥದ್ದು ಖಡ್ಗವಾಗಬೇಕು, ಕಾವ್ಯ ಆ ಜನರ ನೋವಿಗೆ ಮಿಡಿವ ಒಂದು ಮಂತ್ರ ಅನ್ನುವಂಥ ರೀತಿಯಲ್ಲಿ ಬಂಡಾಯದ
ಹೊಸ ಕೂಗನ್ನು ಸೃಷ್ಟಿ ಮಾಡಿದಂಥ ಒಂದು ಯುವ ಗುಂಪು ಏನು 70ರ ದಶಕಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದರ ಮುಂದಾಳತ್ವವನ್ನು ವಹಿಸ್ಕೊಂಡಂತಹ ಸಿದ್ಧಲಿಂಗಯ್ಯನವರು ಇರಬಹುದು, ಬರಗೂರು ರಾಮಚಂದ್ರಪ್ಪನವರು ಇರಬಹುದು. ಇವರೆಲ್ಲರೂ ಕೂಡ 70ರ ದಶಕದ ನಂತರದ ಕನ್ನಡ ಸಾಹಿತ್ಯದ ರಚನೆಯ ಮೇಲೆ ವಿಶೇಷ ಪ್ರಭಾವವನ್ನು ಬೀರಿದಂಥವರು. ಸ್ವತಃ ರಾಮಚಂದ್ರಪ್ಪನವರ ಒಂದು ಊರಿನ ಕಥೆ, ಸೂರ್ಯ, ಉಕ್ಕಿನ ಕೋಟೆ, ಹುತ್ತ ಕಾದಂಬರಿಗಳಲ್ಲಿ ಒಂದು ಐತಿಹಾಸಿಕತೆ ಇದೆ. ಅಂದರೆ ಅವೆಲ್ಲ ಬಹಳ ಏನದು ಅಂದರೆ ಆ ಕಾಲಘಟ್ಟ ಏನಿದೆ, 70ರ ದಶಕದ ಕಾಲಘಟ್ಟದ ಕರ್ನಾಟಕದ ಒಂದು ಗ್ರಾಮೀಣ ಬದುಕಿನ ನಿಜವಾದಂತಹ ಒಂದು ಜನಕಥನವನ್ನು ಇವುಗಳು ಕಟ್ಟಿಕೊಡ್ತಾ ಹೋಗುತ್ತವೆ. ಇವರ ಬೆಂಕಿ ಕೃತಿ ಎಲ್ಲಿ ಬರ್ತಕ್ಕಂಥ ಒಂದು ನಾಯಕಿ ಲಕ್ಷ್ಮಿ ಏನು ಬರ್ತಾಳೆ, ಅವಳು ಈಡೇರಿಸಿಕೊಳ್ಳಲಾಗದಂಥ ಒಂದು ದೈಹಿಕ ಕಾಮನೆಗಳಿಂದ ಹೇಗೆ ಅವಳು ತಪ್ತಳಾಗ್ತಾ ಹೋಗ್ತಾಳೆ, ದಾಂಪತ್ಯದ ಎಲ್ಲೆ ಕಟ್ಟನ್ನು ಮೀರುವುದರ ಆ ಒಂದು ದ್ವಂದ್ವಕ್ಕೆ ಒಳಗಾದರೂ ಕೂಡ ಒಂದು ಹೊಸ ಬಾಳಿನ ಸಂಕಲ್ಪವನ್ನು ಹೊತ್ತ ಪಾತ್ರವಾಗಿ ಅಲ್ಲಿ ಮೂಡಿ ಬರ್ತಾಳೆ. ಇವರ ಕಾದಂಬರಿಗಳಲ್ಲಿ ಬರ್ತಕ್ಕಂತಹ ಆ ಒಂದು ಶೋಷಣೆಯ ಮಾದರಿಗಳು ಮತ್ತು ಅಲ್ಲಿ ಬರುವ ಹೆಣ್ಣು ಗಂಡುಗಳ ಸಂಬಂಧಗಳನ್ನು ನಾವು ವಿಶೇಷವಾದ ರೀತಿಯಲ್ಲಿ ನೋಡಬೇಕಾಗುತ್ತೆ. ಅಲ್ಲಿ ಒಂದು ಬಂಡಾಯದ ಕಿಡಿ ಅಂತಕ್ಕಂಥದ್ದು ಇರುವುದನ್ನು ನಾವು ಗುರುತಿಸಬೇಕಾಗಿ ಬರುತ್ತೆ. ಹಾಗೆಯೇ ಮನಜ ಅವರ ಮಾಗಿ ಸಾಮಾಜಿಕ ಶೋಷಣೆಯನ್ನು ಸ್ತ್ರೀ ಕೇಂದ್ರದಿಂದ ನೋಡುತ್ತಾ ವಿಶಿಷ್ಟವಾಗಿ ವ್ಯಾಖ್ಯಾನಗೊಂಡಿರತಕ್ಕಂಥ ಒಂದು ಕೃತಿಯಾಗಿದೆ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ನೋಡೋದಾದರೆ ಗೀತಾ ನಾಗಭೂಷಣ ಅವರ ನೀಲಗಂಗಾ ಕೃತಿಯಲ್ಲಿ ಒಂದು ಉತ್ಪಾದನಾ ಸಾಧನವಾದಂತಹ ಭೂಮಿ ಇಲ್ಲದೇ ಇದ್ರೂ ಕೂಡ ಕೌಟುಂಬಿಕ ಸಂಬಂಧಗಳ ಆಪ್ತ ನೆಲೆಯನ್ನು, ಒಂದು ದಲಿತ ಪಾತ್ರಗಳು ಕಳೆದುಕೊಳ್ಳುವಂತಹ ಪರಿಯನ್ನು ಒಂದು ಈ ಕಾದಂಬರಿ ಚಿತ್ರಣ ಮಾಡ್ತಾ ಹೋಗುತ್ತೆ. ಗುಲ್ಬರ್ಗ ಜಿಲ್ಲೆಯ ಒಂದು ಗಡುಸು ಗ್ರಾಮೀಣ ಭಾಷೆಯಲ್ಲಿ ಒಂದು ಹಳ್ಳಿಯ ದಲಿತ ಹೆಣ್ಣು ಮಕ್ಕಳ ಮೇಲಾಗ್ತಾ ಇರ್ತಕ್ಕಂಥ ಒಂದು ಧಾರ್ಮಿಕವಾದಂತಹ ಆರ್ಥಿಕ ಸಾಮಾಜಿಕ ಶೋಷಣೆಗಳನ್ನು ಇವರ ಬದುಕು ಕಾದಂಬರಿ ಕಟ್ಕೊಡ್ತಾ ಹೋಗುತ್ತೆ. ಬಹಳ ಶ್ರೇಷ್ಠವಾದಂತಹ ಬದುಕು ಕಾದಂಬರಿ. ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಅನೇಕ ಜೋಗತಿಯರ ಬದುಕಿರಬಹುದು, ಮಣಿಕಟ್ಟಿಸುವಂಥ ಒಂದು ಆಚರಣೆಗಳಿರಬಹುದು, ದೇವದಾಸಿಯರ ಆಚರಣೆಗಳಿರಬಹುದು, ಧರ್ಮದ ಹೆಸರಿನಲ್ಲಿ ಆ ಸ್ತ್ರೀಯರ ಮೇಲೆ ಆಗ್ತಿರುವಂಥ ಅನ್ಯಾಯಗಳು ಇತ್ಯಾದಿ ಹಲವು ಬಗೆಯಲ್ಲಿ ಬದುಕು ಅನ್ನುವ ಹೆಸರೇ ಸೂಚಿಸುವಾಗೆ ಆ ಉತ್ತರ ಕರ್ನಾಟಕದ ಗ್ರಾಮೀಣ ಜನರ ಅದರಲ್ಲಿಯೂ ಆ ಸ್ತ್ರೀಯರ ಬದುಕನ್ನು ಮನಮುಟ್ಟುವ ಹಾಗೆ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಗೀತಾ ನಾಗಭೂಷಣ ಅವರ ಕೃತಿ. ಅವರ ಹಸಿ ಮಾಂಸ ಮತ್ತು ಹದ್ದುಗಳು ಕೂಡ ಇಂತಹ ಒಂದು ಕಥೆಯನ್ನು ಒಳಗೊಂಡಿರ್ತಕ್ಕಂಥ ಇಂಥ ಒಂದು ಸಮಾಜದ ಚಿತ್ರಣವನ್ನು ಒಳಗೊಂಡಿರ್ತಕ್ಕಂಥ ಕಾದಂಬರಿಯಾಗಿದೆ. ಇನ್ನು ವೀರಭದ್ರಪ್ಪನವರ ಬರಹಗಳು ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಉತ್ತರ ಕರ್ನಾಟಕದ ಭಾವದ, ಅದರಲ್ಲೂ ಹೈದರಾಬಾದ್ ಕರ್ನಾಟಕದ ಈ ಪ್ರದೇಶಗಳ ಬರಹಗಾರರಲ್ಲಿ ಬಹಳ ಶ್ರೇಷ್ಠರಾದಂಥವರು ಕುಮ್ಮಿಯವರು. ಅವರ ಕಪ್ಪು ಕೃತಿ ಜಮೀನ್ದಾರಿ ಪದ್ಧತಿಯ ಒಂದು ಅಮಾನುಷ ಮುಖವನ್ನು, ಜೊತೆಗೆ ಬಸವಿ ಬಿಡ್ತಕ್ಕಂಥ ಪದ್ಧತಿಯ ಒಂದು ಸಮಸ್ಯೆ, ಇವುಗಳನ್ನು ಬಹಳ ವಿಶೇಷವಾಗಿ ಇದರಲ್ಲಿ ಪರಿಚಯ ಮಾಡಿ ಕೊಡುತ್ತವೆ. ಹಾಗೆ ಇನ್ನು ಆಗಲೇ ಹೇಳಿದ ಹಾಗೆ ಚಂದ್ರಶೇಖರ ಕಂಬಾರರ ಸಾಹಿತ್ಯದಲ್ಲಿ ಸಿಂಗಾರವ್ವ ಮತ್ತು ಅರಮನೆ ಒಂದು ಪ್ರಧಾನತೆಯ ಒಂದು ಸಂಕೋಲೆಗೆ ಸಿಕ್ಕಾಕೊಂಡು ಅರಮನೆಯಲ್ಲಿದ್ದರೂ ಕೂಡ ಹೆಣ್ಣೊಬ್ಬಳ ಜೀವ ಅಂತಕ್ಕಂಥದ್ದು ಹೇಗೆ ಮುರುಟಿ ಹೋಗುತ್ತೆ, ಯಾವ ರೀತಿಯಲ್ಲಿ ಇಂತಹ ಒಂದು ಸುಖದ ಮಧ್ಯದಲ್ಲಿ ಇರುವಾಗಲೂ ಕೂಡ ಆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಕ್ಕಂತಹ, ತೀರ ತನ್ನ ಅಸ್ತಿತ್ವವನ್ನೇ ನಾಶ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿಗೆ ಹೇಗೆ ಆ ಒಂದು ಅರಮನೆಯ ವಾತಾವರಣ ಅಥವಾ ಉಳ್ಳವರ ವಾತಾವರಣ ಹೆಣ್ಣೊಬ್ಬಳನ್ನು ಹೇಗೆ ಅವಳ ಜೀವ ಚೈತನ್ಯವನ್ನು ಕೊಂದು ಹಾಕತ್ವೆ ಅನ್ನುವಂಥದ್ದನ್ನು ಮನಮುಟ್ಟುವಂತೆ ಚಿತ್ರಣ ಮಾಡಿರ್ತಕ್ಕಂಥದ್ದು ಈ ಸಿಂಗಾರವ್ವ ಕೃತಿ. ಈಗ ಸ್ತ್ರೀಯರನ್ನು ಕುರಿತು, ಸ್ತ್ರೀಯರ ಬದುಕನ್ನು ಕುರಿತು, ಸ್ತ್ರೀಯರ ಬದುಕಿನಲ್ಲಿ ಉಂಟಾಗ್ತಿದ್ದಂಥ ಅನೇಕ ತಲ್ಲಣ ತಳಮಳಗಳು ಮತ್ತು ಅದರಲ್ಲಿ ಕಂಡುಬರ್ತಿದ್ದ ಸಣ್ಣ ಪ್ರತಿರೋಧ ಇತ್ಯಾದಿಗಳನ್ನೆಲ್ಲ ಇಂಥ ಕೆಲವು ಕಾದಂಬರಿಗಳಲ್ಲಿ ನಾವು ನೋಡ್ತಾ ಹೋದರೆ ಆ ಮಹಿಳೆಯರೇ ರಚಿಸಿದಂತಹ ಅನೇಕ ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆರಂಭ ಕಾಲದ ನಂಜನಗೂಡು ತಿರುಮಲಾಂಬ ಅವರಿಂದ ಪ್ರಾರಂಭವಾಗಿ MK ಇಂದಿರಾ ಅವರು, ಆರ್ಯಾಂಬ ಪಟಾಭಿ ಅವರಿರ್ಬೋದು, ಜಯಲಕ್ಷ್ಮಿ ಅವರಿರ್ಬೋದು, ವಾಣಿ ಅವರಿರ್ಬೋದು, ಗೀತಾ ಕುಲಕರ್ಣಿಯವರು, ಹಾಗೆಯೇ ಸರೋಜಾ ರಾವು, AP ಮಾಲ್ತಿ, ವೀಣಾ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ BT ಲಲಿತಾ ನಾಯಕ್ ಅವರು, ಲತಾ ರಾಜಶೇಖರ್ ಅವರು, ಈ ಥರ ಕಾದಂಬರಿಯ ಕ್ಷೇತ್ರದ ಒಳಗಡೆಗೆ ವಿಶೇಷವಾಗಿ ವಿಭಿನ್ನವಾಗಿ ಬರಿತಾ ಇರ್ತಕ್ಕಂಥವ್ರು. ಇತ್ತೀಚೆಗೆ ನಮಗೆ ನಾಗವೇಣಿ ಅಂಥವರ ಬರಹಗಳು ಮತ್ತು ಆಧುನಿಕ 2000ರಿಂದ ಈಚೆಗಂತೂ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳು
ಈ ಕಾದಂಬರಿಯ ರಚನೆಯಲ್ಲಿ ತೊಡ್ಕೊಂಡಿರೋದನ್ನು ನಾವು ಗಮನಿಸ್ಬೋದಾಗತ್ತೆ. ಹಾಗೆ ಇಲ್ಲಿ ತ್ರಿವೇಣಿ ಮುಂತಾದವರು ಹಣ್ಣೆಲೆ ಚಿಗುರಿದಾಗ, ಬೆಕ್ಕಿನ ಕಣ್ಣು, ಬೆಳ್ಳಿ ಮೋಡ, ಇಂತಹ ಅನೇಕ ಶರಪಂಜರ ಮುಖ್ಯವಾಗಿ ಇದು ತ್ರಿವೇಣಿಯವರ ರಚನೆ ಒಂದು ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ಅವರು ಕಾದಂಬರಿಯ ಅಲ್ಲಿ ವಸ್ತುವಿನಲ್ಲಿ ತಂದಂಥ ಒಂದು ಮನೋವೈಜ್ಞಾನಿಕವಾದಂತಹ ಒಂದು ನೆಲೆ, ಒಂದು ಜಟಿಲ ಹಾಗೂ ಮನೋವೈಜ್ಞಾನಿಕ ಸಮಸ್ಯೆಗಳು ಮನುಷ್ಯನನ್ನು ಕಾಡ್ತಕ್ಕಂಥ ಅವನ ಮನೋಲೋಕದ ಸಮಸ್ಯೆಗಳಿಗೆ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಿದಂತಹ ತ್ರಿವೇಣಿಯವರು ಆ ಕಥಾವಸ್ತುವಿನಲ್ಲಿ ಒಂದು ಹೊಸ ಬದಲಾವಣೆಯನ್ನು ಮಾಡಿಕೊಂಡು ಅಂಥ ಕಥೆಗಳನ್ನು ಕನ್ನಡಿಗರಿಗೆ ಕೊಟ್ಟ ಮೂಲಕ ಅವರು ಬಹಳ ಜನಪ್ರಿಯವಾಗ್ತಾ ಹೋಗ್ತಾರೆ. ಅವರ ಕಾದಂಬರಿಗಳು ಹೆಚ್ಚು ಹೆಚ್ಚು ಒಂದು ಪ್ರಚಾರವನ್ನು ಪಡ್ಕೊಳ್ಳುತ್ತವೆ. ಇನ್ನು ಅನುಪಮ ನಿರಂಜನ ಅವರು, MK ಇಂದಿರಾ ಅವರೇನಿದೆ, ಇವರ ರಚನೆಗಳು ವಿಭಿನ್ನವಾಗಿ ಕನ್ನಡಿಗರ ಮನಸ್ಸನ್ನು ತಟ್ಟಿರುವಂಥದ್ದು. MK ಇಂದಿರಾ ಅವರ ಪಣಿಯಮ್ಮ ಇರಬಹುದು, ಸದಾನಂದ ಇರಬಹುದು, ಅವರ ಕೃತಿಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ತ್ರೀ ಲೋಕ ವಿಭಿನ್ನವಾದದ್ದು. ಅಲ್ಲಿ ಬರುವ ವಿಧವೆಯರ ಸ್ಥಿತಿಗತಿಗಳಿರ್ಬೋದು, ಮರು ವಿವಾಹದ ಸಂದರ್ಭಗಳು ಮತ್ತು ಅದಕ್ಕೆ ಅವರ ಸ್ಪಂದನ ಹೇಗಿರುತ್ತೆ ಅನ್ನುವಂಥದ್ದಿರ್ಬೋದು, ಅವರ ಗೆಜ್ಜೆ ಪೂಜೆ ಅಂತಹ ಒಬ್ಬ ವೇಶ್ಯೆಯ ಬದುಕಿನ ತಳಮಳಗಳಿರ್ಬೋದು. ಹೀಗೆ ಅನೇಕ ಭಿನ್ನವಾದಂತಹ ವಿಚಾರಗಳನ್ನು ತಗೊಂಡು MK ಇಂದಿರಾ ಅವರು ಬಹಳ ವಿಶೇಷವಾಗಿ ಬರಿತಾನೆ ಹೋದರು. ಅವರಲ್ಲಿ ಒಂದು ಆಧುನಿಕತೆಯ ಸ್ಪರ್ಶ, ವಿಶೇಷವಾಗಿ ಆಧುನಿಕವಾದಂತಹ ಈ ಸ್ತ್ರೀವಾದಿ ಚಿಂತನೆಗಳು ಬರದೇ ಇದ್ರೂ ಕೂಡ ಅವರ ಕಾದಂಬರಿಗಳು ಒಂದು ಸಟಲ್ಲಾದ ರೀತಿಯಲ್ಲಿ, ತಮ್ಮದೇ ಆದ ರೀತಿಯಲ್ಲಿ ತಾವು ಕಂಡ ಒಂದು ಸ್ತ್ರೀಯರ ಬದುಕನ್ನು ವಿಭಿನ್ನವಾಗಿ ಚಿತ್ರಣವನ್ನು ಮಾಡಿವೆ. ಇನ್ನು ಅನುಪಮ ನಿರಂಜನ ಅವರ ಒಂದು ಕೃತಿಗಳು ಕೂಡ ಅದೇ ರೀತಿ. ಅವರು ವೃತ್ತಿಯಲ್ಲಿ ಒಂದು ವೈದ್ಯರಾಗಿದ್ದರ ಹಿನ್ನೆಲೆಯಿಂದ ಈ ವೈದ್ಯಕೀಯದ ಅನುಭವ ಜ್ಞಾನಗಳನ್ನು ಒಳಗೂಡಿಸಿಕೊಂಡು ಅವರು ಮಾಡಿದಂತಹ ಒಂದು ಪ್ರಯೋಗಗಳು ಕೂಡ ವಿಶೇಷವಾದದ್ದು. ಹಾಗೆಯೇ ಆರ್ಯಾಂಬ ಪಟ್ಟಾಭಿ ಇವರೆಲ್ಲರೂ, ಗೀತಾ ಕುಲಕರ್ಣಿ ಇಂಥವರ ಬರಹಗಳು ಹೆಚ್ಚು ಹೆಚ್ಚು ಕಾದಂಬರಿಯನ್ನು ಜನರು ಓದುವ ಹಾಗೆ ಮಾಡಿದಂಥ ಕೃತಿಗಳು. ಹಾಗೆಯೇ ಲಲಿತಾ ನಾಯಕ್ ಅವರ ಕಾದಂಬರಿ, BT ಲಲಿತಾ ನಾಯಕ್ ಅವರ ಒಂದು ಬದುಕು ಒಂದು ತಳ ಸಮುದಾಯದಿಂದ ಬಂದು ಒಂದು ಉನ್ನತವಾದಂಥ ಸ್ಥಾನಮಾನ ಗೌರವಗಳನ್ನು ಪಡೆದಿರ್ತಕ್ಕಂಥ ಲಲಿತಾ ನಾಯಕ್ ಅವರು ತಮ್ಮ ಮೂಲ ಸಮುದಾಯಗಳು, ತಮ್ಮ ಆ ಸ್ತ್ರೀಯರ ಬದುಕು ಏನಿದೆ ಅದು ಯಾವ ರೀತಿ ನಾನಾ ಬಗೆಯ ಶೋಷಣೆಗೆ ಒಳಗಾಗ್ತಿದೆ ಅನ್ನುವಂಥದ್ದನ್ನು ಚಿತ್ರಣವನ್ನು ಅವರ ಕೃತಿಗಳಲ್ಲಿ ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ಸುಧಾಮೂರ್ತಿಯವರು ಕೂಡ ತಮ್ಮ ಒಂದು ಬದುಕಿನ ಅನುಭವಗಳನ್ನು ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಬರೆಯೋದಕ್ಕೆ ಅವರು ಪ್ರಾರಂಭವನ್ನು ಮಾಡಿದ್ದಾರೆ. ಇನ್ನು ಭಾಳ ಮುಖ್ಯವಾಗಿ 70ರ ದಶಕದ ನಂತರ ಸ್ತ್ರೀಯರ ಒಂದು ಬರಹಗಳಲ್ಲಿ ಆದಂತಹ ಒಂದು ಹೊಸ ಮಾರ್ಗವನ್ನು ಅವರು ಕಂಡುಕೊಂಡು ಒಂದು ಹೊಸ ಅಭಿರುಚಿಯಲ್ಲಿ ಕಾಣ್ತಾ ಹೋಗುತ್ತೆ. ಮಹಿಳಾ ಬರವಣಿಗೆಯಲ್ಲಿ ಬಹಳ ಮುಖ್ಯವಾಗಿ ನಮಗೆ SV ಸಾವಿತ್ರಮ್ಮ ಅವರು ಬರೆದಂತಹ ಸೀತೆ ರಾಮ ರಾವಣ 1980ರಲ್ಲಿ ಪ್ರಕಟವಾದಂತಹ ಕಾದಂಬರಿ ಏನಿದೆ, ಅದು ರಾಮಾಯಣವನ್ನು ಸ್ತ್ರೀವಾದಿ ನೆಲೆಯಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು. ಈ ಸಾವಿತ್ರಮ್ಮನವರ ಎಲ್ಲ ಸಮಗ್ರ ಕಥೆಗಳನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ, ತಮ್ಮ ಪತಿಯೊಡನೆ ಇಡೀ ಭಾರತವನ್ನೆಲ್ಲ ಅವರ ಉದ್ಯೋಗದ ಕಾರಣಕ್ಕಾಗಿ ಪತಿಯೊಂದಿಗೆ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹೋಗಿ ಬಹಳ ಅಪಾರವಾದ ಅನುಭವವನ್ನು ಪಡ್ಕೊಂಡಂಥ ಈ ಸಾವಿತ್ರಮ್ಮನವರ ಕಥೆಗಳಲ್ಲಿಯೂ ಕೂಡ ಒಂದು ವಿಶೇಷತೆ ಇರೋದನ್ನು ಗಮನಿಸ್ತೇವೆ. ಹಾಗೆಯೇ ಈ ಸೀತೆ ರಾಮ ರಾವಣರಲ್ಲಿ ಆ ಸೀತೆಯ ಪಾತ್ರಕ್ಕೆ ವಿಶೇಷವಾದ ಮೆರುಗನ್ನು ಅವರು ತಂದುಕೊಡ್ತಾ ಹೋಗ್ತಾರೆ. ಸ್ತ್ರೀವಾದಿ ನೆಲೆಯಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಮತ್ತು ಅವಳ ಅಸ್ತಿತ್ವ, ಅಸ್ಮಿತೆಗಳ ಬಗೆಗೆ ಹೆಚ್ಚು ಚಿಂತನೆಯನ್ನು ಮಾಡಿರ್ತಕ್ಕಂಥ ಒಂದು ಕಾದಂಬರಿ ಇದಾಗಿದೆ. ಅನುಪಮ ನಿರಂಜನ ಅವರ ಆಳ, ಹಾಗೆ ಗೀತಾ ನಾಗಭೂಷಣ್ ಅವರ ಹಸಿ ಮಾಂಸ ಹದ್ದು, ವೀಣಾ ಶಾಂತೇಶ್ವರ ಅವರ ಗಂಡಸರು, ಇವು 3 ಬಹಳ ವಿಶೇಷವಾಗಿ ನಾವು ಹೆಸರಿಸಬೇಕಾದಂತಹ ಕಾದಂಬರಿಗಳು. ಈ ಕಾದಂಬರಿಗಳಲ್ಲಿ ಮಹಿಳಾ ಸಮಸ್ಯೆಯನ್ನು ಪ್ರಜ್ಞೆ ಮತ್ತು ಪರಿಸರಗಳ ನಡುವಿನ ಒಂದು ಗತಿ, ತಾರ್ಕಿಕತೆಯಲ್ಲಿ ಅತ್ಯಂತ ನೈಜವಾಗಿ ಸ್ಥಾಪನೆ ಮಾಡೋದಕ್ಕೆ ಯತ್ನಿಸಿರ್ತಕ್ಕಂಥ ಕಾದಂಬರಿಗಳು ಇವು. ಏಕೆಂದರೆ ಈ ಮಹಿಳಾ ಕಾದಂಬರಿಗಳು ಅಂದ ತಕ್ಷಣ ಬರೀ ಅವಳ ಮೇಲೆ ಒಂದು ಅನುಕಂಪದ ಧಾರೆಯನ್ನು ಕಟ್ಕೊಡೋವಂಥದ್ದಲ್ಲ, ಅಥವಾ ಅವಳ ಪರವಾಗಿ ನಿಂತು ಬಿಡೋದಷ್ಟೇ ಅಲ್ಲ, ಆ ಒಂದು ಪರಿಸರ, ಆ ಇಡೀ ಒಂದು ವ್ಯವಸ್ಥೆ ಹೇಗೆ ಅವಳನ್ನು ಒಂದು ಬಲೆಯಲ್ಲಿ ಸಿಕ್ಕಿಸಿದೆ ಅನ್ನುವಂಥದ್ದನ್ನು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಕಾದಂಬರಿಗಳು ಈ ಆಳ, ಗಂಡಸರು ಮತ್ತು ಹಸಿ ಮಾಂಸ ಮತ್ತು ಹದ್ದು.
ಇನ್ನು ಮಹಿಳಾ ಶೋಷಣೆಯ ಪ್ರತೀಕವಾಗಿ ಹಸಿಮಾಂಸ ಮತ್ತು ಹದ್ದುವನ್ನು ಪರಿಭಾವಿಸುವಂಥದ್ದು. ಹಾಗೆ ಗೀತಾ ನಾಗಭೂಷಣರು ತಾಯ್ತನ ಅಂದರೆ ಎಲ್ಲದಕ್ಕೂ ತಾಯ್ತನದ ಹೆಸರನ್ನು ಹೇಳ್ತಾ ಆರಾಧನೆಗೆ ಒಳಗಾಗುವಂಥವಳು ನೀನು ಅಂತ ಹೇಳ್ತಾನೆ ಹೇಗೆ ಸ್ತ್ರೀಯನ್ನು ಶೋಷಣೆಗೆ ಆಗುತ್ತೆ ಅನ್ನುವಂಥದ್ದನ್ನು ಆ ತಾಯ್ತನಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಒಂದು ವೈಭವೀಕರಣವನ್ನು ಮಾಡ್ತಕ್ಕಂಥದ್ದೇನಿದೆ ಅದನ್ನು ತಮ್ಮ ಕಾದಂಬರಿಯೊಳಗೆ ಲಚ್ಚಿ ಪಾತ್ರದ ಮೂಲಕ ಅವರು ಅದನ್ನು ಒಡೆದು ಹಾಕ್ತಾರೆ. ಆ ತಾಯ್ತನ ಅನ್ನುವಂಥ ಹೆಸರಿನಲ್ಲಿ ಆಗ್ತಿರುವಂತಹ ಒಂದು ನಿಜವಾದ ಶೋಷಣೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಈ ಕಾದಂಬರಿ ಸಹಾಯವನ್ನು ಮಾಡುತ್ತೆ. ಹಾಗೆ ವಿದ್ಯಾವಂತ ಉದ್ಯೋಗಸ್ಥ ಹೆಣ್ಣಿನ ಒಂದು ಇತ್ತೀಚೆಗೆ ಆದಂತಹ ಬದಲಾವಣೆಗಳಲ್ಲಿ ಮನೆಯ ಹೊರಗೆ ಕೆಲಸ ಮಾಡುವುದಕ್ಕೆ ಹೊರಟಂತಹ ಸ್ತ್ರೀಯರ ಬದುಕಿನ ಒಂದು ಅನೇಕ ತಳಮಳಗಳನ್ನು ಕೂಡ ನಾವು ಅನೇಕ ಕಾದಂಬರಿಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ಬದುಕನ್ನು ಕಟ್ಟಿಕೊಟ್ಟಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ ಹೆಣ್ಣಿನಲ್ಲಿ ಉಂಟಾಗಿರುವಂತಹ ಒಂದು ಪ್ರಜ್ಞೆ, ಅವಳಲ್ಲಿ ಉಂಟಾಗಿರುವಂತಹ ಒಂದು ಜಾಗೃತಿ, ಇವೆಲ್ಲವನ್ನು ಅವಳ ಅಸ್ತಿತ್ವಕ್ಕಾಗಿ ಅವಳು ಹಂಬಲಿಸುವಂತಹ ರೀತಿ, ಇವೆಲ್ಲವನ್ನು ಅವಳ ತಲ್ಲಣಗಳನ್ನು ನಿರೂಪಿಸುವುದರ ಜೊತೆಗೆ ಆ ಪುರುಷ ರಾಜಕಾರಣ ಹೇಗೆ ಅವಳನ್ನು ಮತ್ತೆ ಅದೇ ಕೂಪಕ್ಕೆ ತಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ ಎನ್ನುವುದನ್ನು ಈ ನಾಗರಿಕ ಸಂದರ್ಭದಲ್ಲಿ ಹೆಣ್ಣು ಅನುಭವಿಸ್ತಾ ಇರ್ತಕ್ಕಂಥ ಹೊಸ ಪರಿಯ ಈ ಹಿಂದೆ ಪಾರಂಪರಿಕವಾಗಿ ಅವಳು ಅನುಭವಿಸ್ತಿರೋ ಸಂಕಟಗಳ ಜೊತೆಗೆ ಈ ಆಚೆಗೆ ದುಡಿಯುವುದಕ್ಕೆ ಹೊರಟಿರೋ ಸಂದರ್ಭಗಳ ಒಳಗಡೆಗೆ ಈ ನಾಗರಿಕ ಸಮಾಜದಲ್ಲಿ ಅವಳು ತನ್ನ ಉದ್ಯೋಗದ ಕ್ಷೇತ್ರಗಳ ಸಂದರ್ಭದಲ್ಲಿ ಹೊರಗೆ ಮನೆಯ ಹೊರಗೆ ಅವಳು ಅನುಭವಿಸ್ತಕ್ಕಂತಹ ನಾನಾ ಬಗೆಯ ಸಂಕಟಗಳನ್ನು ತಲ್ಲಣಗಳನ್ನು ಅವಳ ಮೇಲೆ ಆಗ್ತಕ್ಕಂತಹ ಒಂದು ಒತ್ತಡ ವಿನ್ಯಾಸಗಳೇನು ಅನ್ನುವುದನ್ನು ಈ ಆಳ ಗಂಡಸರು ಕಾದಂಬರಿಗಳಲ್ಲಿ ನಾವು ನೋಡ್ಬೋದಾಗತ್ತೆ. ವೀಣಾ ಶಾಂತೇಶ್ವರ ಅವರ ಕೃತಿಗಳಲ್ಲಿ ಮಹಿಳೆಯ ಶೋಷಣೆ, ಬಂಡಾಯ, ಆ ಸ್ತ್ರೀವಾದಿ ತಾತ್ವಿಕತೆಯ ಹಿನ್ನೆಲೆಯಲ್ಲಿ ಸ್ತ್ರೀ ಪುರುಷ ಸಂಬಂಧಗಳನ್ನು ವಿಭಿನ್ನವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಹೋಗ್ತಾರೆ. BT ಲಲಿತಾ ನಾಯಕ್ ನಾನಾಗಲೇ ಹೇಳಿದಾಗೆ ನೆಲೆ ಬೆಲೆ ಎನ್ನುವಂಥವರ ಕಾದಂಬರಿಯ ಒಳಗಡೆಗೆ ಆ ಮಹಿಳೆಯ ಶೋಷಣೆಯ ಸ್ಥಿತಿಗತಿಗಳನ್ನು ಯಾಕೆ ಈ ರೀತಿ ಆಗ್ತಾ ಇದೆ, ಅವಳು ಯಾಕೆ ಮತ್ತೆ ಶೋಷಣೆಗೆ ಸಿಗ್ತಾ ಇದ್ದಾಳೆ, ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಸಾಮಾಜಿಕವಾದಂತಹ ಒಂದು ರಚನೆ ಎಂಥದ್ದು ಅನ್ನುವಂಥದ್ರ ಬಗೆಗೆ ಅವರು ಹೆಚ್ಚು ಚಿಂತನೆಯನ್ನು ಈ ಕಾದಂಬರಿಯಲ್ಲಿ ಮಾಡ್ತಾ ಹೋಗಿದ್ದಾರೆ. ಇನ್ನು ಜವಾದಿ ಮತ್ತು ನಾಸು ಅನ್ನುವಂಥದ್ದು ಎರಡು ಬಹಳ ಮುಖ್ಯವಾದ ಕಾದಂಬರಿಗಳನ್ನು ರಚಿಸಿದಂಥ ಸುನಂದ ಬೆಳಗಾಕರ್ ಅವ್ರದ್ದು. ಅವರು ಸ್ತ್ರೀ ಗುಣಗಳು ಅಂತಕ್ಕಂತ ಹೇಳಿ ಪರಿಭಾವಿಸ್ತಕ್ಕಂಥ, ಅಂದರೆ ಸ್ತ್ರೀ ಅಂದರೆ ಹೀಗಿರಬೇಕು, ಅಂತಃಕರಣ, ಮೃದುತ್ವ, ಸಹನೆ ಇರಬೇಕು, ಭೂಮಿ ತೂಕದ ಹೆಣ್ಣಾಗಿರ್ಬೇಕು ಹೇಳ್ತಾರಲ್ವ, ಮಹಿಳೆ ಹೇಗಿರಬೇಕು ಅಂತ. ಇಂತಹ ಭಾವನೆಗಳೇನಿದೆಯಲ್ಲ, ಈ ಭಾವ ತೀವ್ರತೆಗಳನ್ನು ಪುರುಷ ಚೇತನ ಅಂತರ್ಗತ ಮಾಡಿಕೊಳ್ಬೇಕು. ಅಂದರೆ ಇದು ಕೇವಲ ಈ ಅಂತಃಕರಣ ಅನ್ನೋದು, ಮೃದುತ್ವ ಅನ್ನೋದು, ಪ್ರೀತಿ ವಿಶ್ವಾಸ, ತಗ್ಗಿ ಬಗ್ಗಿ ನಡೆಯುವ, ಸಹನೆಯನ್ನು ತೋರಿಸುವ ಈ ಗುಣಗಳೆಲ್ಲ ಬರೀ ಹೆಣ್ಣಿಗಷ್ಟೇ ಅಲ್ಲ, ಪುರುಷನೂ ಕೂಡ ಇವುಗಳನ್ನು ತನ್ನ ಗುಣಗಳಾಗಿ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾಸು ಅನ್ನುವಂಥ ಪಾತ್ರದ ಮೂಲಕ ಬಹಳ ಚೆನ್ನಾಗಿ ಮನಗಾಣಿಸಿರ್ತಕ್ಕಂಥದ್ದು. ಯಾಕೆಂದರೆ ಇದೆಲ್ಲ ಗಂಡು ಗುಣಗಳು, ಇದೆಲ್ಲ ಹೆಣ್ಣು ಗುಣಗಳು ಅನ್ನುವಂಥ ಒಂದು ಸಮಾಜ ಕಟ್ಟಿಕೊಟ್ಟಿರ್ತಕ್ಕಂಥ ಚೌಕಟ್ಟುಗಳೇನಿದೆ, ಆ ಚೌಕಟ್ಟನ್ನು ಒಡೆಯುವ, ಹೆಣ್ಣು ತನ್ನ ಒಂದು ಸಂಕೋಲೆಯಿಂದ ನಿಧಾನವಾಗಿ ಹೊರಬರುವ ಹಾಗೆ ಗಂಡು ತನ್ನ ಗಂಡಾಳಿಕೆಯ ಹಮ್ಮನ್ನು ಕಳ್ಕೊಂಡು ತನ್ನ ಒಳಗೂ ಕೂಡ ಒಂದು ಹೆಣ್ತನವನ್ನು ಜಾಗೃತ ಮಾಡ್ಕೊಳ್ಬೇಕು. ಯಾವುದನ್ನು ಗುಣಗಳು ಹೆಣ್ತನದ ಗುಣಗಳು ಅಂತಿವೆ ಅದು ಹೆಣ್ಣಿನಲ್ಲಿ ಅಷ್ಟೇ ಅಲ್ಲ ಗಂಡಿನಲ್ಲಿ ಇರಬೇಕು. ಹಾಗೆಯೇ ಗಂಡಿನಲ್ಲಿ ಹೇಳ್ತಕ್ಕಂತಹ ಕೆಲವಾರು ಗುಣಗಳನ್ನು ಹೆಣ್ಣು ಕೂಡ ತನ್ನೊಳಗೆ ರೂಪಿಸಿಕೊಳ್ಬೇಕಾಗತ್ತೆ. ಹೆಣ್ಣು ಗಂಡುಗಳು ಅಂತಕ್ಕಂಥದ್ದೇನಿದೆ ಅದು ಕೇವಲ ಜೈವಿಕವಾದ ಬದಲಾವಣೆಯ ಹೊರತು ಅವಳ ಒಂದು ಅಂತರಂಗದ ಒಳಗಡೆಗೆ, ಆ ಗುಣಗಳ ಒಳಗಡೆಗೆ ಯಾವ ವ್ಯತ್ಯಾಸಗಳು ಇಲ್ಲ, ಆತ್ಮಶಕ್ತಿಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅನ್ನುವಂಥ ಸ್ತ್ರೀವಾದಿ ಚಿಂತನೆಯ ಹಿನ್ನೆಲೆಯ ಒಳಗಡೆಗೆ ಬಹಳ ಅದ್ಭುತವಾಗಿ ರಚನೆಯಾಗಿರ್ತಕ್ಕಂಥದ್ದು ಈ ಕಾದಂಬರಿಗಳು. ಇನ್ನೊಂದು ಬಗೆಯ ವಿಶಿಷ್ಟ ಕಾದಂಬರಿಯನ್ನು ಸ್ತ್ರೀಯರು ರಚಿಸುವವರಲ್ಲಿ ನಾವು ನಾಗವೇಣಿಯವರ ಹೆಸರನ್ನು ಹೇಳಲೇಬೇಕಾಗತ್ತೆ. HS ನಾಗವೇಣಿಯವರ ಗಾಂಧಿ ಬಂಧ ಕೃತಿ ಇದು ತುಳುನಾಡಿನ ಒಂದು ಸಾಂಸ್ಕೃತಿಕ ಕಥನದ ಒಂದು ಚಿತ್ರಣವನ್ನು ಕೊಡ್ತಕ್ಕಂಥದ್ದು, ಅಲ್ಲಿಂದ ಹುಟ್ಕೊಂಡಿರ್ತಕ್ಕಂಥ ಕಥನ ಇದು. ಅದರ ಒಡಲಿನ ಒಳಗೇನೆ ಸಾಮಾಜಿಕ ಒಂದು ಸಂಚಲನ, ಒಂದು ಹೊಸ ಬದಲಾವಣೆ ನಿಧಾನವಾಗಿ ತುಳುನಾಡಿನ ಸಮಾಜದೊಳಗೆ ಹೇಗೆ ಬರ್ತಾ ಇದೆ ಅನ್ನುವಂಥದ್ದನ್ನು, ಹಾಗೆ ದಲಿತ ಹಾಗೂ ಸ್ತ್ರೀ ಕೇಂದ್ರದಿಂದ ಅದ್ಭುತವಾಗಿ ಈ ಗಾಂಧಿ ಬಂಧ ಕೃತಿ ದಾಖಲಿಸಿದೆ.
1999ರಲ್ಲಿ ಗಾಂಧಿ ಬಂದ ಕೃತಿ ಹೊರಬಿದ್ದಾಗ ಒಂದು ಹೊಸ ಸಂಚಲನವನ್ನೇ ಈ ಕಾದಂಬರಿ ಉಂಟು ಮಾಡಿತು. ಜನರ ಬದುಕಿನ ಸೂಕ್ಷ್ಮ ವಿವರಗಳೊಂದಿಗೆ ಗಾಂಧಿ ತತ್ವ ಹಾಸುಹೊಕ್ಕಾಗಿ ಪ್ರಾಯೋಗಿಕ ರೂಪದಲ್ಲಿ ಪ್ರಕಟವಾಗುವಂತಹ ಪರಿ ಇಲ್ಲಿ ವಿಶಿಷ್ಟವಾಗಿ ಬಂದಿದೆ. ಈಗ ಗಾಂಧಿಯನ್ನೇ ಕುರಿತು ಬರೆದಿರುವ ಅನೇಕ ಬರಹಗಳಿರಬಹುದು, ಆದರೆ ಗಾಂಧಿ ಅಂತಕ್ಕಂತಹ ಒಂದು ಬಹಳ ವಿಭಿನ್ನವಾದಂತಹ ಒಂದು ಶಕ್ತಿ ಏನಿತ್ತು, ಆ ಶಕ್ತಿ ಅದರ ಕಾಲಮಾನದ ಒಳಗಡೆಗೆ ಆ ಸಾಮಾಜಿಕ ಬದುಕಿನ ಜೊತೆಗೆ ಅದು ಉಂಟು ಮಾಡಿದಂತಹ ಪ್ರತಿಸ್ಪಂದನ ಎಂಥದ್ದು, ಇದು ಗಾಂಧಿ ಬರುವಂಥದ್ದು ಹೆಸರು ನಮಗೆ ಆಕರ್ಷಕವಾಗಿ ಕಾಣುತ್ತೆ. ಅಲ್ಲಿ ಗಾಂಧಿ ಮುಖ್ಯ ಆಗೋದೇ ಇಲ್ಲ, ನಮಗೆ ಆ ಜನರ ಬದುಕಿನ ಸೂಕ್ಷ್ಮಗಳು, ಆ ಗಾಂಧಿ ತತ್ವಗಳು ಆ ಜನರ ಬದುಕಿನ ಒಳಗಡೆಗೆ ಏನಾಗಿದೆ ಅನ್ನುವಂಥದ್ರ ಕಡೆಗೆ ವಿಶಿಷ್ಟವಾಗಿ ಮೊದಲ ಬಾರಿಗೆ ಗಮನವನ್ನು ಹರಿಸಿದಂಥ ಕೃತಿ ಅಂತ ಹೇಳಿ ನಾವು ಹೇಳ್ಬೋದಾಗತ್ತೆ. ಹಾಗೆಯೇ ಕನ್ನಡ ಕಾದಂಬರಿ ಲೋಕ ಅಥವಾ ಕಥನ ಲೋಕದ ಒಳಗಡೆಗೆ ಈ ದಲಿತ ಬಂಡಾಯ ಸಾಹಿತ್ಯದ ಜೊತೆಗೆ ಈ ಸ್ತ್ರೀವಾದಿ ಚಿಂತನೆಯ ಜೊತೆಗೆ ಹುಟ್ಟಿಕೊಂಡಂತಹ ವಿಶಿಷ್ಟವಾದಂತಹ ಬರಹದ ಒಂದು ಮಾದರಿಗಳು ಮತ್ತು ಬರಹದ ಒಂದು ಕನ್ನಡದ ಪ್ರಯೋಗಗಳು ಅಂತಂದರೆ ಅವು ಮುಸ್ಲಿಂ ಸಂವೇದನೆಯ ಬರಹಗಳು. ದಲಿತರು ತಾವು ಅನುಭವಿಸಿದ ಸಂಕಟಗಳನ್ನು, ತಮ್ಮ ನೈಜ ತಾಜಾ ಅನುಭವಗಳನ್ನು ಹೇಗೆ ತಮ್ಮ ಸಾಹಿತ್ಯದ ಮೂಲಕ ಅಭಿವ್ಯಕ್ತಿಸಿದರೋ ಅದೇ ರೀತಿ ಅದುವರೆಗೂ ಕನ್ನಡ ಸಾಹಿತ್ಯದ ಒಳಗಡೆಗೆ ಕಂಡರಿಯದ ಅಥವಾ ಬರಹಕ್ಕೆ ಒಳಪಡದ ಆ ಒಂದು ಮುಸ್ಲಿಂ ಸಮುದಾಯದ ಬದುಕಿನ ಆ ಒಂದು ನೈಜ ಚಿತ್ರಣಗಳನ್ನು ಬರಹಕ್ಕೆ ಇಳಿಸುವ ಪ್ರಯತ್ನಗಳು ಸಾಗ್ತಾ ಹೋಯಿತು. ಅದರೊಳಗಡೆಗೆ ನಮಗೆ ಅನೇಕ ಬರಹಗಾರರು ಬರ್ತಾ ಹೋಗ್ತಾರೆ. ಬಾನು ಮಸ್ತಕ್ ಇರ್ಬೋದು, ಸಾರಾ ಅಬೂಬಕರ್ ಇರ್ಬೋದು, ಹಾಗೆಯೇ ನಮಗೆ ಮೊಹಮ್ಮದ್ ಕುಯಿ ಅವರು ಇರಬಹುದು, ಬೇಕಾದಷ್ಟು ಜನರನ್ನು ನಾವು ಹೇಳ್ಬೋದು. ಆದರೆ ಕಾದಂಬರಿಯ ಕ್ಷೇತ್ರದ ಒಳಗಡೆಗೆ ಒಂದು ಹೊಸ ಸಂಚಲನವನ್ನು ಪ್ರಾರಂಭ ಮಾಡಿದಂಥದ್ದು ಅಂತಂದರೆ ಅದು ಸಾರಾ ಅಬೂಬಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಮತ್ತು ಸಹನಾ ವಜ್ರಗಳು ಕಾದಂಬರಿ. ಆ ಪಿತೃಪ್ರಧಾನವಾದಂತಹ ಮೌಲ್ಯ ವ್ಯವಸ್ಥೆಯ ಅಡಿಯಲ್ಲಿ ಆ ನಲಿಗಿ ಹೋದಂತಹ ಒಂದು ಮುಸ್ಲಿಂ ಮಹಿಳೆಯರ ಭಾವನೆ. ಏಕೆಂದರೆ ಅಲ್ಲಿ ನಿಮಗೆ ಮುಸ್ಲಿಂ ಕೆಲವಾರು ಕಾನೂನುಗಳು, ಕಟ್ಟಳೆಗಳು ಅವೇನಿದೆ ಅದೆಲ್ಲವೂ ಕೂಡ ತೀವ್ರ ಪುರುಷ ಪ್ರಧಾನವಾದಂತಹ ರೀತಿಯಲ್ಲಿ ರೂಪಿತವಾಗಿದ್ದು, ಅಲ್ಲಿನ ಹೆಣ್ಣುಗಳು ಅನುಭವಿಸ್ತಾ ಇರ್ತಕ್ಕಂತಹ ಒಂದು ನರಕ ಸದೃಶವಾದಂಥ ಸಂಕಟಗಳನ್ನು ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಕಂಡ ಆ ಅನುಭವವನ್ನು ನೈಜವಾಗಿ ಹೊರಹೊಮ್ಮಿಸುವ ಪ್ರಯತ್ನವನ್ನು ಅಬೂಬಕರ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮುಸ್ಲಿಂ ಮಹಿಳೆಯರ ಬವಣೆಯ ಕಥನ ಒಂದು ಬಂಡಾಯದ ಆಶಯಕ್ಕೆ ಪೂರಕವಾಗಿ ಬರುವಂಥದ್ದು. ಅವು ಎಲ್ಲಿಯೂ ಕೂಡ ನಿಮಗೆ ಆ ನೇರ ಬಂಡಾಯ ಕಾಣದೇ ಇದ್ರೂ ಕೂಡ ಪ್ರತಿರೋಧ ಅನ್ನುವಂಥದ್ದು ಆ ಒಳಗಡೆ ಹೇಗೆ ಬುಸುಗುಡ್ತಾ ಇದೆ ಅನ್ನುವಂಥದ್ದನ್ನು ಅಲ್ಲಿ ನಾವು ನೋಡಬಹುದಾಗತ್ತೆ. ಸಾರಾ ಅಬೂಬಕರ್ ಅವರ ಸುಳಿಯಲ್ಲಿ ಸಿಕ್ಕವರು 1994ರಲ್ಲಿ ಬರೆದಂಥದ್ದು. ಬಡತನದ ಹಾಗೆಯೇ ಶ್ರೀಮಂತಿಕೆಯೂ ಕೂಡ ಒಂದು ಸುಳಿ ಅನ್ನುವುದನ್ನು ಒಂದು ಅಲ್ಲಿ ಬರುವ ಮುಮ್ಮುಟ್ಟಿ ಎನ್ನುವಂಥ ಒಂದು ಪಾತ್ರ ಸೃಷ್ಟಿ ಮಾಡಿದರೆ ಆ ಪಾತ್ರದ ಮೂಲಕ ಹೇಳುವ ಪ್ರಯತ್ನವನ್ನು ಅವರು ಮಾಡ್ತಾ ಹೋಗಿದ್ದಾರೆ. ಹೀಗೆ ಚಾರಿತ್ರಿಕ ಕಾದಂಬರಿಗಳು ನಾನು ಮೊದಲೇ ಹೇಳಿದೆ ನಿಮಗೆ. ಕಾದಂಬರಿಗಳನ್ನು ನಾವು ಕಾದಂಬರಿಯ 100 ವರ್ಷಗಳ ಈ ಒಂದು 100 ವರ್ಷವನ್ನು ದಾಟಿದ ಕಾದಂಬರಿಯ ಚರಿತ್ರೆಯನ್ನು ಹೀಗೆ ಕೆಲವು ನಿಮಿಷಗಳಲ್ಲಿ ಕಟ್ಟಿಕೊಡೋದು ನಿಜವಾಗಿಯೂ ಕೂಡ ಅದೊಂದು ಸಾಧ್ಯವಿಲ್ಲದ ಮಾತಾಗಿದೆ. ನನಗೆ ಬಹಳ ಮುಖ್ಯವಾಗಿ ಕಾದಂಬರಿಯನ್ನು ಕೆಲವು ಮುಖ್ಯವಾದ ಘಟ್ಟಗಳಲ್ಲಿ ಮುಖ್ಯವಾದಂಥವರ ಪರಿಚಯವನ್ನು ಅಷ್ಟೇ ನಾನು ಮಾಡಿಕೊಡ್ತಾ ಇದ್ದೀನಿ. ಕನ್ನಡದ ಕಾದಂಬರಿಗಳನ್ನು ಸಾಮಾಜಿಕ ಕಾದಂಬರಿ, ಚಾರಿತ್ರಿಕ ಕಾದಂಬರಿ ಮತ್ತು ಪೌರಾಣಿಕ ಕಾದಂಬರಿ ಅಂತ ಹೇಳಿ ಗುರುತಿಸಿ ಅದರ ವಸ್ತುವಿನ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವಂಥ ಒಂದು ರೀತಿ ಕೂಡ ಇದೆ. ಇವತ್ತು ನಾವು ಒಂದು ಚಾರಿತ್ರಿಕವಾದಂಥ ಕಾಲಘಟ್ಟದ ಜನಕಥನವನ್ನು ಕಟ್ಟಿಕೊಡ್ತಿರುವ ಅಜ್ಞಾತನೊಬ್ಬನ ಆತ್ಮ ಚರಿತ್ರೆ ಅನ್ನುವಂತಹ ಈ ಒಂದು ಕಾದಂಬರಿಯನ್ನು ನಾನೇನು ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ. ಅದರ ಹಿನ್ನೆಲೆಯಲ್ಲಿ ಕನ್ನಡದ ಚಾರಿತ್ರಿಕ ಕಾದಂಬರಿಗಳ ಒಂದು ಪರಿಚಯವನ್ನು ಕೂಡ ನಾನು ಸ್ವಲ್ಪ ಮಟ್ಟಿಗೆ ಮಾಡಿಕೊಡ್ಬೇಕಾಗಿ ಬರುತ್ತೆ. ಆರಂಭ ಕಾಲದಲ್ಲಿ ಈ ಬಿ ವೆಂಕಟಾಚಾರ್ಯರು, ಗಳಗನಾಥರು ಇವರೆಲ್ಲ ಚಾರಿತ್ರಿಕ ಕಾದಂಬರಿಗಳನ್ನು ಬರಿತಾ ಹೋದರು. ಈಗಾಗಲೇ ನಾನು ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಇವರಲ್ಲಿ ಕನ್ನಡದಲ್ಲಿ ಇವರಾದ ನಂತರದಲ್ಲಿ ಒಂದು ಐತಿಹಾಸಿಕ ಕಾದಂಬರಿ ರಚನೆ ಅಷ್ಟೊಂದು ಆಗಲಿಲ್ಲ. ಅರುಣೋದಯ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ
ಈ ಚಾರಿತ್ರಿಕವಾದಂತಹ ಒಂದು ವಿಷಯಗಳು ಹೆಚ್ಚು ಗಮನ ಸೆಳೀತಿತ್ತು. ಆದರೆ ದೇವುಡು ಅವರು ನಮಗೆ ಕದಂಬರ ವಂಶದ ಆ ಒಂದು ಸ್ಥಾಪಕ ಅಂತ ಹೇಳಿರುವಂತಹ ಮಯೂರನ ಕಥೆಯನ್ನು ಆ ಒಂದು ಚಾರಿತ್ರಿಕವಾದ ಅನೇಕ ಆಧಾರಗಳು, ತಾಳಗುಂದ ಶಾಸನ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ಮಯೂರ ಕಾದಂಬರಿಯನ್ನು ರಚಿಸಿ ಜನಪ್ರಿಯರಾಗ್ತಾ ಹೋಗ್ತಾರೆ. ನಿಧಾನವಾಗಿ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ನವೋದಯ ಕಾಲಘಟ್ಟ ಅಂತ ನಾವೇನು ಹೇಳ್ತೀವಿ, ನವೋದಯ ಪ್ರಗತಿಶೀಲ ಕಾಲಘಟ್ಟ, ಈ ಕಾಲಘಟ್ಟದಲ್ಲಿ ನಿಧಾನವಾಗಿ ಚಾರಿತ್ರಿಕವಾದಂತಹ ಕೆಲವು ವ್ಯಕ್ತಿಗಳು ಮತ್ತು ಸಂದರ್ಭಗಳು ಕಾದಂಬರಿಕಾರರ ಗಮನವನ್ನು ಸೆಳೆಯೋದಕ್ಕೆ ಶುರುವಾಯಿತು. 1935ರಲ್ಲಿ ಆನಂದ ಕಂದರು ರಾಜಯೋಗಿ ಮತ್ತು ಅಶಾಂತಿ ಪರ್ವ ಅಂತ ಹೇಳಿ 2 ಕಾದಂಬರಿಗಳನ್ನು ಐತಿಹಾಸಿಕ ವಸ್ತುವನ್ನು ಒಳಗೊಂಡು ಬರಿತಾ ಹೋಗ್ತಾರೆ. ನಂತರದಲ್ಲಿ ನಮಗೆ ಈ ಕಾದಂಬರಿಯನ್ನು ಇತಿಹಾಸವನ್ನು ಬರೀ ಇತಿಹಾಸವಾಗಿ ಒಬ್ಬ ರಾಜನ ಕಥೆಯಾಗಿ ಇಡ್ತಕ್ಕಂಥದ್ದು, ಬರೀ ಆ ರಾಜನ ಕಥೆಯನ್ನು ಕಟ್ಟಿಕೊಡೋದು, ಅವನ ರಾಜನ ಯುದ್ಧ ವೈಭವ ಇತ್ಯಾದಿಗಳ ಕಡೆಗೇ ಹೆಚ್ಚು ಗಮನ ಕೊಡ್ತಾ ಚಾರಿತ್ರಿಕ ಅಂಶಗಳಿಗೆ ಪ್ರಾಧಾನ್ಯತೆ ಕೊಟ್ಟಂಥ ಕಾದಂಬರಿಗಳದೊಂದು ದೊಡ್ಡ ಗುಂಪು ನಮಗೆ ಕಂಡು ಬಂದರೆ, ನಮಗೆ ವಾಸ್ತವಿಕತೆಯ ಸ್ಪರ್ಶವನ್ನು ನೀಡ್ತಾ ಹೇಳ್ತಾ ಇರೋದು ಚಾರಿತ್ರಿಕ ಕಥೆಯಾದರೂ ಕೂಡ ಅದಕ್ಕೆ ಒಂದು ವಾಸ್ತವಿಕ ಸ್ಪರ್ಶವನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡುವಂತಹ ಒಂದು ಹೊಸ ಮಾದರಿಯ ಚಾರಿತ್ರಿಕ ಕಾದಂಬರಿಗಳ ರಚನೆ ಶುರುವಾದದ್ದನ್ನು ಕೂಡ ನಾವು ಈ 1935ರ ನಂತರದ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮಾಸ್ತಿಯವರ ಚನ್ನಬಸವ ನಾಯಕ ಈ ಒಂದು ನಿಟ್ಟಿನಲ್ಲಿ ಒಂದು ಮೈಲುಗಲ್ಲು ಅಂತಲೇ ನಾವು ಹೇಳ್ಬೋದಾಗತ್ತೆ. ಕೆಳದಿಯ ರಾಜ್ಯದ ಒಂದು ಕೊನೆಯ ನಾಯಕರ ಸ್ಥಿತಿಯನ್ನು ಚಿತ್ರಿಸಿ ಹೈದರನ ತಂತ್ರದ ಫಲವಾಗಿ ಆ ರಾಜ್ಯ ಮತ್ತು ರಾಜಧಾನಿ ಹೇಗೆ ಅವನ ವಶವಾಯಿತು ಅನ್ನುವುದನ್ನು ನಿರೂಪಿಸುವಂತಹ ಒಂದು ಕಾದಂಬರಿ. ಹಾಗೆಯೇ ಕೊಡಗಿನ ಒಂದು ರಾಜರ ಕಥೆಯನ್ನು, ಚಿಕ್ಕವೀರ ರಾಜೇಂದ್ರ ಕಥೆಯನ್ನು ನಾವು ನೋಡ್ತೇವೆ. ಈ ಐತಿಹಾಸಿಕ ಕಾದಂಬರಿಗಳು ಒಂದು ಬಹಳ ಪ್ರಮುಖವಾದಂಥ ಕಾದಂಬರಿಗಳಾಗತ್ವೆ. ಇವು ಬರೀ ಆ ರಾಜರುಗಳ ಕಥೆಯನ್ನಷ್ಟೇ ಹೇಳದೆ ಆ ಇಡೀ ಕಾಲಮಾನದ ಒಂದು ಕಥನವನ್ನು ತಮ್ಮೊಳಗೆ ಅಡಗಿಸಿಕೊಂಡಿರ್ತಕ್ಕಂಥದ್ದು, ಅದಕ್ಕೆ ಒಂದು ವಾಸ್ತವಿಕತೆಯ ಸ್ಪರ್ಶವನ್ನು ನೀಡಿರ್ತಕ್ಕಂಥ ಕಾರಣಕ್ಕೆ ಇವು ನಮಗೆ ಬಹಳ ಮುಖ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ತರಾಸು ಅವರ ಹಂಸಗೀತೆ ಚಿತ್ರದುರ್ಗದ ಇತಿಹಾಸದ ಹಿನ್ನೆಲೆಯಲ್ಲಿ ರಚಿತವಾದಂತಹ ಉತ್ತಮವಾದ ಅನೇಕ ಕೃತಿಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಸುಮಾರು, ಏಕೆಂದರೆ ಚಿತ್ರದುರ್ಗದವರೇ ಆಗಿದ್ದು ಚಿತ್ರದುರ್ಗದ ಪಾಳೆಯಗಾರರಿಗೆ ಸಂಬಂಧಪಟ್ಟಂಥ ಅನೇಕ ದಾಖಲೆಗಳನ್ನು, ಅವರ ಬರಹಗಳನ್ನು ಗಮನಿಸಿ ಅಲ್ಲಿರುವ ಚಾರಿತ್ರಿಕ ಅಂಶಗಳನ್ನು ಓದ್ತಾ ಅದನ್ನು ಸೃಜನಶೀಲವಾದ ರೀತಿಯಲ್ಲಿ ಅಭಿವ್ಯಕ್ತಿಸಿ ಆ ಅರಮನೆಗಳ ಒಳಗೆ ನಡೀತಕ್ಕಂಥ ನಾನಾ ಬಗೆಯ ಆ ಸಂಘರ್ಷಗಳನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥದ್ದು. ಅವರ ಕಂಬನಿಯ ಕುಯಿಲು, ರಕ್ತರಾತ್ರಿ, ತಿರುಗುಬಾಣ, ಹೊಸ ಹಗಲು ಇವೆಲ್ಲವೂ ಒಂದು ರೀತಿಯಲ್ಲಿ ಸೀರೀಸ್ ಆಫ್ ಕಾದಂಬರಿಗಳು ಅಂತ ಹೇಳಿ ಹೇಳ್ಬೋದು. ಒಂದಾದ್ಮೇಲೆ ಒಂದು ಭಾಗ 1, 2, 3 ಅಂತ ಹೇಳಿ ಓದ್ತಾ ಹೋಗ್ಬೋದಾಗತ್ತೆ. ಹಾಗೆ ಒಂದು 10-12 ಆ ರೀತಿಯ ಚಾರಿತ್ರಿಕ ಕಾದಂಬರಿಗಳು ಈ ಚಿತ್ರದುರ್ಗದ ಪಾಳೆಯಗಾರರ ಬದುಕಿನ ಹಿನ್ನೆಲೆಯಲ್ಲಿ ಬರೆದಂಥವುಗಳು ಕನ್ನಡ ಜನರ ಮನಸ್ಸನ್ನು ಗೆದ್ದಿದ್ದನ್ನು ನಾವು ಗಮನಿಸ್ಬೋದಾಗತ್ತೆ. ಈ ಕಾದಂಬರಿಗಳ ಪಾತ್ರ ರಚನೆ ಇರಬಹುದು, ಅವುಗಳ ವರ್ಣನೆ ಇರಬಹುದು, ಅಲ್ಲಿ ಬರುವಂತಹ ವೀರ ಪರಾಕ್ರಮದ ಬದುಕಿನ ಒಂದು ಚಿತ್ರಣಗಳಿರಬಹುದು, ಇವೆಲ್ಲವೂ ಕೂಡ ನಮಗೆ ಓದುಗರಿಗೆ ಬಹಳ ಮನಮುಟ್ಟತ್ತೆ ಮತ್ತು ಓದುಗರ ಓದುವ ಅಭಿರುಚಿಯನ್ನು ಹೆಚ್ಚಿಸಿರ್ತಕ್ಕಂತಹ ಕಾದಂಬರಿಗಳ ಸಾಲಿಗೆ ಈ ಚಾರಿತ್ರಿಕ ಕಾದಂಬರಿಗಳು ಕೂಡ ಸೇರುತ್ತವೆ. ಹಾಗೆ ಅವರು ಚಾವುಂಡರಾಯನನ್ನು ಕುರಿತು ಶಿಲ್ಪಶ್ರೀ ಎನ್ನುವಂಥ ಒಂದು ಕಾದಂಬರಿಯನ್ನು ಬರೀತಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಗೊಮ್ಮಟನನ್ನು ನಿರ್ಮಿಸಿದ ಚಾವುಂಡರಾಯನನ್ನು ಕುರಿತಾದಂಥ ಒಂದು ಚಾರಿತ್ರಿಕ ಅಂಶಗಳನ್ನು ತಗೊಂಡು ಅದರ ಮೂಲಕ ಅದರ ಆಧಾರದ ಮೇಲೆ ಬರೆದಂಥ ಕಾದಂಬರಿ ಅದು. ಇನ್ನು ಸ್ತ್ರೀಯರಲ್ಲಿ ಅನೇಕ ಹೆಣ್ಣು ಮಕ್ಕಳನ್ನು ಕುರಿತಾಗಿ ನಮ್ಮ ಕರ್ನಾಟಕವನ್ನು ಆಳಿದ ಸ್ತ್ರೀಯರ ಬಗೆಗೆ ಕಾದಂಬರಿಗಳು ರಚಿತ ಆಗಿವೆ. ಅದರಲ್ಲಿ ಬಹಳ ಪ್ರಧಾನವಾದಂಥ ಮನಸೆಳೆದಂತಹ ಒಂದು ಪಾತ್ರ ಅದು ಹೊಯ್ಸಳ ವಿಷ್ಣುವರ್ಧನನ ಮಹಾರಾಣಿ ಶಾಂತಲಾದೇವಿ. KV ಅಯ್ಯರ್ ಅವರ ಶಾಂತಲಾ, ಸಮೇತನಹಳ್ಳಿ ರಾಮರಾಯರ ಸವತಿಗಂಧವಾರಣೆ ಇರಬಹುದು, ಹಾಗೆಯೇ ಪಟ್ಟಮಹಾದೇವಿ ಶಾಂತಲಾ ನಾಗರಾಜ್ ಅವರು ಬರೆದಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ವಿಶೇಷವಾದಂತಹ ಶಾಂತಲೆಯ ಒಂದು ಕಲಾತ್ಮಕವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಧಾರ್ಮಿಕವಾದ ಒಂದು ಬದುಕನ್ನು ಆ ಕಾಲದ ರಾಜಕಾರಣದ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು
ಶ್ರೇಷ್ಠ ಕಾದಂಬರಿಗಳಾಗಿವೆ. ಹಾಗೆ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಟಿಪ್ಪು ಸುಲ್ತಾನನ ಕಾಲದ ಚರಿತ್ರೆಯನ್ನು ವಸ್ತುವಾಗಿ ಉಳ್ಳಂತಹ ಒಂದು ದೌಲತ್ ಅನ್ನುವಂತಹ ವೀರ ಮತ್ತು ಶೃಂಗಾರಗಳಿಂದ ಕೂಡಿದಂತಹ 3 ಭಾಗಗಳಲ್ಲಿ ಬೃಹತ್ ಕಾದಂಬರಿಯನ್ನು ಅವರು ಬರೆದಿದ್ದಾರೆ. ನಾವು ಈ ಅಜ್ಞಾತನ ಆತ್ಮಚರಿತ್ರೆಯಂತಹ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಕಾಲದ ಒಂದು ಜನಕಥನವನ್ನು ಪ್ರಧಾನ ಮಾಡಿಕೊಂಡಿರುವಂಥ ಕಾದಂಬರಿಯನ್ನು ಈ ಸೀತಾರಾಮ ಶಾಸ್ತ್ರಿಗಳ ಆ ಒಂದು ಶೃಂಗಾರ ಮತ್ತು ವೀರ ರಸವನ್ನೇ ಪ್ರಧಾನ ಮಾಡಿಕೊಂಡಿರ್ತಕ್ಕಂಥ ಟಿಪ್ಪು ಸುಲ್ತಾನನ ಕಾಲದ ದೌಲತ್ ಕಾದಂಬರಿಯನ್ನು ನೀವು ತೌಲನಿಕವಾಗಿ ಅಧ್ಯಯನವನ್ನು ಮಾಡಿ ನೋಡಿದರೆ ಈ 2 ಕಾದಂಬರಿಗಳ ರಚನೆಯಲ್ಲಿ ಕಂಡುಬರುವಂತಹ ದೃಷ್ಟಿಕೋನದ ಮತ್ತು ಆಶಯದ ವೈವಿಧ್ಯತೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನು ಶ್ರೀನಿವಾಸ್ ಕೊರಟಿಯವರು ಕನ್ನಡದ ಕಾದಂಬರಿಯ ರಚನೆಯಲ್ಲಿ ಮತ್ತೊಬ್ಬ ಶ್ರೇಷ್ಠರಾದಂಥ ಕಾದಂಬರಿಕಾರರು ಅಂತ ಹೇಳಿ ಅನ್ಸ್ಕೊಂಡಂಥವ್ರು. ಇವರು ಅನೇಕ ಸಂಖ್ಯೆಯಲ್ಲಿ ಬಹಳ ಸಂಖ್ಯೆಯಲ್ಲಿ ಕಾದಂಬರಿಯನ್ನು ಬರೆದಿದ್ದಾರೆ. ಅವರ ಚಾರಿತ್ರಿಕ ಕಾದಂಬರಿಯನ್ನು ಕುರಿತು ನಾವು ಹೇಳೋದಾದರೆ ಅವರ ಪರಮೇಶ್ವರ ಪುಲಕೇಶಿ ಬಹಳ ಪ್ರಸಿದ್ಧವಾದಂಥ ಒಂದು ಕಾದಂಬರಿ. ಅವರು ಇನ್ನೂ ಅನೇಕ ಕನ್ನಡ ನಾಡನ್ನು ಆಳಿದಂಥ ಅನೇಕರ ಅರಸರ ಬಗೆಗೆ ಕಾದಂಬರಿಯನ್ನು ಬರೆದಿದ್ದಾರೆ. ಇನ್ನು ಬಿ ಪುಟ್ಸ್ವಾಮಯ್ಯನವರ ಬಗೆಗೆ ನಾವು ನೆನಪು ಮಾಡ್ಕೋಬೇಕು. ಪುಟ್ಸ್ವಾಮಯ್ಯನವರನ್ನ ಕುರಿತು ಹನೂರವರು ಅವರ ಒಂದು ಜೀವನ ಸಾಧನೆಯನ್ನು ಕುರಿತು ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಈ ಪುಟ್ಸ್ವಾಮಯ್ಯನವರು ನೂರ್ಮಡಿ ತೈಲಪ ಮತ್ತು ವಿಜಯನಗರದ ಇತಿಹಾಸ ಕುರಿತಂತೆ ಹಲವಾರು ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರು ಬಸವಣ್ಣನವರನ್ನು ಕುರಿತು ಕ್ರಾಂತಿ ಕಲ್ಯಾಣ ಅನ್ನುವಂಥದ್ದು ಆ ಒಂದು ಕಲ್ಯಾಣದ ಕೃತಿ ಏನಿದೆ, ಆ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಕಲ್ಯಾಣದ ಕ್ರಾಂತಿಯನ್ನು ಬಹಳ ವಿಶೇಷವಾಗಿ ಕಟ್ಟಿಕೊಡುವಂಥದ್ದು. ಪುಟ್ಸ್ವಾಮಯ್ಯನವರು ಈ ತರಹ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಒಂದು ಬದುಕನ್ನು ಚಿತ್ರಿಸುವುದಕ್ಕೆ ಇಂತಹ ಒಂದು ವಿಚಾರಗಳನ್ನು, ಚಾರಿತ್ರಿಕ ಕಾಲಘಟ್ಟಗಳನ್ನು ಮತ್ತು ಸನ್ನಿವೇಶಗಳನ್ನು, ಘಟನೆಗಳನ್ನು ತಗೊಂಡು ಅದನ್ನು ಅದ್ಭುತವಾಗಿ ತಮ್ಮ ಕಾದಂಬರಿಗಳಲ್ಲಿ ಚಿತ್ರಣ ಮಾಡಿರೋದನ್ನು ನಾವು ಗಮನಿಸ್ಬೋದಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾನು ಈ 100 ವರ್ಷಗಳಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ವಿಶಿಷ್ಟ ಪ್ರಕಾರವಾದಂಥ ಕಾದಂಬರಿ ಸಾಹಿತ್ಯ ಪ್ರಕಾರ ಹೇಗೆ ಅದು ಆರಂಭವಾಯಿತು, ಹೇಗೆ ಬೆಳೆದು ಬಂತು, ಹೇಗೆ ವೈವಿಧ್ಯವಾದ ಮಜಲುಗಳನ್ನು ಪಡಿತಾ, ಹೊಸ ದೃಷ್ಟಿಕೋನಗಳನ್ನು ಪಡಿತಾ, ಒಂದು ಹೊಸ ತಿರುವುಗಳನ್ನು ಪಡಿತಾ ಅಭಿವ್ಯಕ್ತಗೊಂಡಿದೆ, ಅದರಲ್ಲಿ ಬಂದಂತಹ ಶ್ರೇಷ್ಠ ಕಾದಂಬರಿಗಳು ಮತ್ತು ಕಾದಂಬರಿಕಾರರು ಯಾರು ಅನ್ನುವುದರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಅಜ್ಞಾತನೊಬ್ಬನ ಆತ್ಮ ಚರಿತ್ರೆ ಎನ್ನುವಂಥ ಈ ಕಾದಂಬರಿಯನ್ನು ನಿಮಗೆ ತಿಳಿಸಿಕೊಡುವುದಕ್ಕೆ ಅಂತ ಮುಂಚೆ ನಾವು ಬಹಳ ಮುಖ್ಯವಾಗಿ ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಕಾದಂಬರಿಯ ಒಂದು ವಿಕಾಸದ ಚರಿತ್ರೆಯನ್ನು, ಹೈದರ್ ಟಿಪ್ಪು ಯುಗದ ಒಂದು ಕಥಾಹಂದರವನ್ನು ಹೊಂದಿರುವಂತಹ ಈ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಕೃತಿ ಹೈದರ್ ಟಿಪ್ಪು ವ್ಯಕ್ತಿತ್ವಗಳ ಬಗ್ಗೆ ಇಲ್ಲಿಯವರೆಗೆ ಬಂದಿರತಕ್ಕಂಥ ಎಲ್ಲ ಸೃಜನಶೀಲ ಮತ್ತು ಸೃಜನೇತರ ಬರಹಗಳು, ಟಿಪ್ಪು ಕಾಲದ ಬಗೆಗೆ ಅನೇಕ ಕೃತಿಗಳು ಬಂದಿವೆ, ಟಿಪ್ಪು ಸುಲ್ತಾನನ ಆಡಳಿತ ವೈಖರಿಗಳ ಬಗೆಗೆ ಬಂದಿವೆ, ಮತ್ತು ಬೇರೆ ಬೇರೆ ರೀತಿಯ ಚರ್ಚೆಗಳು ಬೇಕಾದಷ್ಟು ನಡೆದಿವೆ. ಈ ಎಲ್ಲ ರೀತಿಯ ಬರಹಗಳು, ಅದು ಸೃಜನಶೀಲ ಬರಹ ಆಗಿರ್ಬೋದು, ಸೃಜನೇತರ ಬರಹ ಆಗಿರ್ಬೋದು, ಟಿಪ್ಪು ಕುರಿತ ನಾಟಕ, ಟಿಪ್ಪು ಕುರಿತ ಕಾದಂಬರಿಗಳು, ಟಿಪ್ಪು ಕುರಿತ ಕಥೆಗಳು ಇತ್ಯಾದಿಗಳು ಮತ್ತು ಚರ್ಚೆ ಮತ್ತು ಪ್ರಬಂಧಗಳು ಇತ್ಯಾದಿಗಳೇನಿದೆ, ಇವೆಲ್ಲವನ್ನು ಹೊರತುಪಡಿಸಿ ಇವೆಲ್ಲ ಬರಹಗಳಿಗಿಂತ ಭಿನ್ನವಾಗಿ ಹೊಸ ದಾರಿಯನ್ನು ತುಳಿದು ಈ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಎನ್ನುವಂಥದ್ದನ್ನು ಅದು ಟಿಪ್ಪುವಿನ ಚರಿತ್ರೆಯಾಗದೆ ಅಥವಾ ಟಿಪ್ಪುವಿನ ಆ ಒಂದು ಅರಸೊತ್ತಿಗೆಯ ವೈಭವದ ಕಥೆಯಾಗದೆ ಅದೊಂದು ಆ ಕಾಲಮಾನದ ಜನಕಥನವಾಗಿ, ಪೀಪಲ್ಸ್ ಹಿಸ್ಟ್ರಿ ಅಂತೀವಲ್ಲ, ಜನಕಥನವಾಗಿ ರೂಪಿಸಿರ್ತಕ್ಕಂಥ ಹೆಗ್ಗಳಿಕೆ ಹನೂರವ್ರದ್ದು. ಇಂಥ ಜನಕಥನದ ಕಡೆಗೆ ಮುಖ ಮಾಡಿ ಇರುವಂಥ ಕಾರಣಕ್ಕಾಗಿಯೇ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಅದು ಚಾರಿತ್ರಿಕ ಕಾದಂಬರಿಯಾಗಿ ಉಳಿಯೋದಿಲ್ಲ, ಅದು ಒಂದು ವಿಶಿಷ್ಟವಾದಂತಹ ಒಂದು ಜನಕಥನದ ಕಾದಂಬರಿಯಾಗಿ ಅದು ಹೊರಹೊಮ್ಮಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಕೃತಿ ಕನ್ನಡ ಚಾರಿತ್ರಿಕ ಕಾದಂಬರಿಗಳು ಪಡೆದುಕೊಳ್ತಾ ಇರತಕ್ಕಂತಹ, ಇದುವರೆಗೆ ಇದ್ದಂತಹ ಆರಂಭ ಕಾಲದಲ್ಲಿದ್ದಂತಹ ಚಾರಿತ್ರಿಕ ಕಾದಂಬರಿಗಳಿಗೂ ಅನಂತರದ ಹೊಸ ದೃಷ್ಟಿಕೋನದ ವಾಸ್ತವತೆಯನ್ನು ವಾಸ್ತವಿಕ ದೃಷ್ಟಿಕೋನದಿಂದ ಚಾರಿತ್ರಿಕ ಕಾದಂಬರಿಗಳನ್ನು ಕಟ್ಟಿಕೊಟ್ಟಂತಹ ಕಾಲಘಟ್ಟಕ್ಕೂ ಅದರ ನಂತರದಲ್ಲಿ ಹೇಗೆ ಈ ಒಂದು ಚಾರಿತ್ರಿಕವಾದ ಅಂಶಗಳನ್ನು ಒಳಗೊಂಡು ಸಹ ಅನನ್ಯವಾದಂತಹ ವಿಭಿನ್ನವಾದಂತಹ ಸೃಜನಶೀಲ ಹೊಸ ದೃಷ್ಟಿಕೋನವನ್ನುಳ್ಳಂತಹ ಕಾದಂಬರಿ ರಚಿತವಾಗಬಹುದು
ಅನ್ನುವುದಕ್ಕೆ ಒಂದು ಮಾದರಿ ಅನ್ನುವ ಹಾಗೆ ಅನನ್ಯವಾದ ಮಾದರಿಯಾಗಿ ರಚಿತವಾಗಿರುವಂಥದ್ದು ಹನೂರವರ ಅಜ್ಞಾತನೊಬ್ಬನ ಆತ್ಮ ಚರಿತ್ರೆ ಕೃತಿ. ಹಾಗಾಗಿ ಇದೊಂದು ವಿಭಿನ್ನವಾದಂತಹ ಆತ್ಮಕಥೆಯ ಲಕ್ಷಣಗಳುಳ್ಳ ಚಾರಿತ್ರಿಕ ಕಾಲಘಟ್ಟವನ್ನು ತನ್ನೊಳಗೆ ಅಡಗಿಸಿಕೊಂಡಿರ್ತಕ್ಕಂತಹ ಒಂದು ಅಪೂರ್ವವಾದಂತಹ ಒಂದು ಹೊಸ ಮಾದರಿಯ ಚಾರಿತ್ರಿಕ ಕಾದಂಬರಿ ಅಂತ ನಾವು ಹೇಳ್ಬೋದು. ಇದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಹೆಚ್ಚಿನ ಮಾಹಿತಿಗಳನ್ನು ನಾನಿಲ್ಲಿ ನಿಮಗೆ ಒದಗಿಸುವ ಪ್ರಯತ್ನವನ್ನು ಮಾಡಿದ್ದೀನಿ. ಆದರೆ ಹೆಚ್ಚಿನ ಅಧ್ಯಯನವನ್ನು ನೀವು ಮಾಡಬೇಕಾಗತ್ತೆ. ಈ ಕಾದಂಬರಿಗಳನ್ನು ಕುರಿತು, ಕಾದಂಬರಿ ಸಾಹಿತ್ಯವನ್ನು ಕುರಿತು ಅಗಾಧವಾದಂತಹ ಸಾಹಿತ್ಯ ನಮ್ಮಲ್ಲಿದೆ. ಅನೇಕ ಕಾಲಘಟ್ಟಗಳನ್ನು, ವಸ್ತು ವಿನ್ಯಾಸಗಳನ್ನು, ವಸ್ತು ತಂತ್ರ ಮತ್ತು ಅದರ ಅಭಿವ್ಯಕ್ತಿಯ ಕ್ರಮ ಎಲ್ಲದರಲ್ಲೂ ಹೊಸತನವನ್ನು ಕಂಡುಕೊಂಡಂತಹ ಒಂದು ಪ್ರಯಾಣವನ್ನು ಈ ಒಂದು ಪ್ರಕಾರ ಮಾಡಿದೆ. ಹಾಗಾಗಿ ಅದರ ಅಧ್ಯಯನವನ್ನೇ ನೀವು ಆಸಕ್ತರು ವಿಶೇಷವಾಗಿ ಮಾಡಬಹುದಾಗತ್ತೆ. ಅದಕ್ಕೆ ನೀವು ಬೇಕಾದಷ್ಟು ವಿಮರ್ಶಾತ್ಮಕವಾದಂತಹ ಕೃತಿಗಳು, ಕನ್ನಡದ ಕಾದಂಬರಿಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂತಹ ಸಾಹಿತ್ಯ ಚರಿತ್ರೆಯ ಒಂದು ಭಾಗವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನೀವು ಮಾಡಬಹುದಾಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಲ್ಲಿರುವಂತಹ ಮಾಹಿತಿಗಳನ್ನು ಪಡ್ಕೊಂಡು ಮತ್ತಷ್ಟು ವಿಶೇಷ ಮಾಹಿತಿಗಳನ್ನು ನೀವು ಹೆಚ್ಚಿನ ಅಧ್ಯಯನದ ಮೂಲಕ ಪಡ್ಕೊಳ್ತೀರಿ ಅಂತ ಹೇಳಿ ಭಾವಿಸಿದ್ದೀನಿ. ನಮಸ್ಕಾರ.